ನಮಸ್ಕಾರ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ವಾಮೀಜಿಯೊಬ್ಬರು, ಅದರಲ್ಲೂ ಲಿಂಗಾಯತ ಸಮುದಾಯದ ಸ್ವಾಮೀಜಿಯೊಬ್ಬರು, ಅಲ್ಪಸಂಖ್ಯಾತ ಸಮುದಾಯದ ನಾಯಕರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ಸಚಿವರಾದಂತಹ ಜಮೀರ್ ಅಹ್ಮದ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅವರು ಮಹೇಶ್ವರಾನಂದ ಸ್ವಾಮೀಜಿಯವರು, ಅಲ್ಲಮಪ್ರಭು ಅಹಿಂದ ಗುರುಪೇಟ, ಹಾವೇರಿ ಮತ್ತು ಬೆಂಗಳೂರು. ಈ ಸ್ವಾಮೀಜಿಯವರು ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಅವ್ರನ್ನ ಮೊದಲು ಬರಮಾಡ್ಕೊಂಡ್ಬಿಡ್ತೀನಿ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಶ್ರೀ ಗುರುಭ್ಯೋ ನಮಃ ಶಿವಾರ್ಪಣಮಸ್ತು. ಕರ್ನಾಟಕದ ನಮ್ಮೆಲ್ಲರ ಹೆಮ್ಮೆಯ ಸುದ್ದಿವಾಹಿನಿಯಾಗಿರ್ತಕ್ಕಂತಹ ಸಂಪೂರ್ಣ ನ್ಯೂಸ್ ಚಾನಲ್ ನೊಂದವರ ಧ್ವನಿ, ಕರ್ನಾಟಕ ರಾಜ್ಯದ ಸಮಸ್ತ ಸಂಪೂರ್ಣ ನ್ಯೂಸ್ ಚಾನಲಿನ ಎಲ್ಲ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ. ಸ್ವಾಮೀಜಿ, ಮೊದಲನೇದಾಗಿ ನನ್ನ ಪ್ರಶ್ನೆ, ನೀವು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು, ಸಾಕಷ್ಟು ರಾಜ್ಯದಲ್ಲಿ ಲಿಂಗಾಯತ ಮಠಗಳಿವೆ. ಅಹಿಂದ ಮಠವನ್ನು, ಅಹಿಂದ ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದಡಿಯಲ್ಲಿ ತಾವು ಅಹಿಂದ ಮಠವನ್ನು ಸ್ಥಾಪನೆ ಮಾಡಬೇಕು ಅಂತಹ ಆಲೋಚನೆ ಯಾಕೆ ಬಂತು? ಜಗಜ್ಯೋತಿ, ಜಗದ್ಗುರು ಅಣ್ಣ ಬಸವಣ್ಣನವರು ಲಿಂಗಾಯತ ಅನ್ನೋದು ಜಾತಿ ಅಲ್ಲ, ಲಿಂಗವನ್ನು ಆಯತವನ್ನು ಮಾಡಿಕೊಂಡಿರೋವನು, ಲಿಂಗವನ್ನು ಧರಿಸಿರ್ತಕ್ಕಂಥ ಯಾವನೇ ಇರಲಿ ಅವನು ಲಿಂಗಾಯತ ತತ್ವಕ್ಕೆ ಒಳಪಡ್ತಕ್ಕಂತಹ ನಿರಾಕಾರ ಪರಬ್ರಹ್ಮನ ಒಂದು ಅನುಯಾಯಿ. ಹಾಗಾಗಿ ಲಿಂಗಾಯತ ಅನ್ನೋದು ಜಾತಿ ಅಲ್ಲ. ಗುರುಜಿ, ನೀವು ಹೇಳಿದ್ರಿ ಲಿಂಗಾಯತ ಅನ್ನುವಂಥದ್ದು ಒಂದು ಜಾತಿ ಅಲ್ಲ ಅಂತ. ಆದರೆ ಲಿಂಗಾಯತ ಸ್ವಾಮೀಜಿಯಾಗಿ ಅಹಿಂದ ಅನ್ನೋದು ಯಾಕೆ? ಈಗ ಸರ್ವ ಸಂಘವನ್ನು ಪರಿತ್ಯಾಗ ಮಾಡಿ ಎಲ್ಲವನ್ನ ತೊರೆದು ಜನರ ಕಲ್ಯಾಣಕ್ಕೋಸ್ಕರ ಇರತಕ್ಕಂತಹ ಸ್ವಾಮೀಜಿ ಆ ಧರ್ಮದ ಸ್ವಾಮೀಜಿ, ಈ ಧರ್ಮದ ಸ್ವಾಮೀಜಿ ಅಂತ ಇರೋದಿಲ್ಲ. ಬಸವಣ್ಣನವರು ವೈದಿಕ ಪರಂಪರೆಯಲ್ಲಿ ಹುಟ್ಟಿದರೂ ಕೂಡ ಹೊರಗಡೆ ಬಂದು ಈ ಸಮಾಜವನ್ನು ಬದಲಾವಣೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಮೌಢ್ಯತೆಯನ್ನು ಕಿತ್ತಿ ಬಿಸಾಕಬೇಕು ಅಂಥೇಳಿ ಬಸವಣ್ಣನವರು ಹೊರಗಡೆ ಬಂದು ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಈ ತಾರತಮ್ಯದಿಂದ ಕೂಡಿರ್ತಕ್ಕಂಥದ್ದನ್ನು ಇದನ್ನು ಹೋಗಲಾಡಿಸಬೇಕು ಅಂಥೇಳಿ ಅಣ್ಣ ಬಸವಣ್ಣವರು ಹೊರಗಡೆ ಬಂದು ಒಂದು ಲಿಂಗಾಯತ ತತ್ವವನ್ನು ಜಾರಿಗೆ ತರ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಕೆಳವರ್ಗದವರು, ಶೂದ್ರರು, ಧಮನಿರತರು ಎಲ್ಲರನ್ನೂ ಕೂಡ ಒಂದು ಈ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಅವರನ್ನು ಕೂಡ ಮುಂಚೂಣಿಗೆ ತರಬೇಕು, ಸಮಾನತೆಯನ್ನು ತರಬೇಕು ಅಂಥೇಳಿ ಅಣ್ಣ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅವರು ಬಸವಣ್ಣನವರು ಅಪ್ಪನು ಮಾದಾರ ಚೆನ್ನಯ್ಯ, ಬಪ್ಪನು ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಓ ನನ್ನ ಅಣ್ಣಯ್ಯ ಅಂಥೇಳಿ ಕೆಳವರ್ಗದ, ಶೋಷಿತ, ಧಮನಿರಿತ ಎಲ್ಲ ವರ್ಗದವ್ರನ್ನ ಕರ್ಕೊಂಡು ಬಂದು ಅವರನ್ನೂ ಕೂಡ ಲಿಂಗ ದೀಕ್ಷೆಯನ್ನು ಕೊಡೋದರ ಮುಖಾಂತರವಾಗಿ ಅವ್ರಿಗೂ ಕೂಡ ಲಿಂಗಾಯತರನ್ನಾಗಿ ಪರಿವರ್ತನೆ ಮಾಡಿದರು. ಹಾಗಾಗಿ ಅಣ್ಣ ಬಸವಣ್ಣನವರು ಯಾವ ರೀತಿ ಒಂದು ಜಾತಿಯನ್ನು ಮೀರಿ ಜಾತಿ ನಾಶ ಆಗಬೇಕು, ಜಾತಿ ಉಳಿಬಾರದು, ಧರ್ಮ ಇರಬೇಕು. ಧರ್ಮ ಅಂದ್ರೇನು? ಎಲ್ಲರ ಒಳಗೆ ಒಂದಾಗು ಮಂಕುತಿಮ್ಮ, ಅದು ಧರ್ಮ ಆಗಬೇಕು. ಹಾಗಾಗಿ ಅಣ್ಣ ಬಸವಣ್ಣನವರ ಒಂದು ಹೇಗೆ ಅವರು ಎಲ್ಲ ಕೆಳವರ್ಗದವರನ್ನ, ದಲಿತರನ್ನು ವಿಶ್ವಾಸಕ್ಕೆ ತಗೊಂಡು ಈ ಒಂದು ಲಿಂಗಾಯತ ಒಂದು
ತತ್ವವನ್ನು ಸ್ಥಾಪನೆ ಮಾಡಿದರು, ಧರ್ಮವನ್ನು ಸ್ಥಾಪನೆ ಮಾಡಿದರು. ಆ ಉದ್ದೇಶದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಸವ ತತ್ವದ ಆಧಾರದ ಮೇಲೆ ನಾನು ಅಹಿಂದ ಒಂದು ಗುರುಪೀಠವನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದೇನೆ. ಅಹಿಂದ ಗುರುಪೀಠವನ್ನು ಮಾಡ್ತಾ ಇದ್ದೀರಾ, ನೀವು ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಪ್ರಮುಖವಾಗಿ ನಮ್ಮ ದೇಶದಲ್ಲಿ, ನಮ್ಮ ಪರಂಪರೆಯಲ್ಲಿ ಗುರುಗಳಾದವರು ಧಾರ್ಮಿಕ ಚಿಂತನೆಯನ್ನು ಮಾಡಬೇಕು, ಧರ್ಮ ಬೋಧನೆಯನ್ನು ಮಾಡಬೇಕು ಅನ್ನುವಂತಹದ್ದು ಒಂದು ಮಾತು. ಧಾರ್ಮಿಕ ಗುರುಗಳಾಗಿರೋರು ಅಂಥವ್ರು ರಾಜಕೀಯದ ಆಸಕ್ತಿ ಯಾಕೆ? ಧರ್ಮದಲ್ಲಿ ರಾಜಕೀಯ ಇರಬಾರದು, ಆದರೆ ರಾಜಕೀಯದಲ್ಲಿ ಧರ್ಮ ಇರಬೇಕು. ನಮ್ಮ ಉತ್ತರ ಪ್ರದೇಶದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಸದ್ಯದ ಚಾಲ್ತಿಯಲ್ಲಿರೋ ಸಂದರ್ಭದಲ್ಲಿ 5ನೇಯ ಪೀಠಾಧೀಶ್ವರ. ಆ 5ನೇಯ ಪೀಠಾಧೀಶ್ವರ ಜೊತೆಗೆ ಅವರು ಗೋರಖ್ಪುರದಿಂದ ಗೆದ್ದು ಈಗ ಅವರು ಅಲ್ಲಿ ಉತ್ತರ ಪ್ರದೇಶದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾದರೆ ಒಂದು ಪೀಠದ ಪೀಠಾಧ್ಯಕ್ಷರಾಗಿ ಕೂಡ, ಒಂದು ಮಠದಲ್ಲಿ ಇದ್ದು ಕೂಡ ಅವರು ರಾಜಕೀಯಕ್ಕೆ ಯಾಕೆ ಬಂದರು, ಅವ್ರು ಯಾಕೆ ಮುಖ್ಯಮಂತ್ರಿ ಆದರು ಅಂತಕ್ಕಂಥದ್ದು ಅದು ಸಮಂಜಸವಾಗಿರ್ತಕ್ಕಂಥ ಅಲ್ಲ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ರಾಜಕೀಯ ಕಲುಷಿತಗೊಂಡಾಗ ಆ ರಾಜಕೀಯದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಯೋಗಿ ಆದಿತ್ಯನಾಥ್ ಅವರು ಬಂದಿದ್ದಾರೆ. ಹಾಗಾಗಿ ನಾನೇನು ರಾಜಕೀಯಕ್ಕೆ ಬಂದಿಲ್ಲ, ಆದರೆ ರಾಜಕೀಯದಲ್ಲಿ ಸುಧಾರಣೆಯಾಗಿ ಕಲ್ಯಾಣ ಆಗಬೇಕು ಜನರದ್ದು ಅನ್ನೋ ಉದ್ದೇಶದಿಂದ ನಾನು ರಾಜಕೀಯದಲ್ಲಿ ಇಲ್ಲ, ಆದರೆ ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಮಾತಾಡ್ತೀನಿ, ಅಷ್ಟೇ, ಏನಿಲ್ಲ. ಸ್ವಾಮೀಜಿ, ನೀವು ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು ಅನ್ನುವಂತಹ ಮಾತನ್ನು ಹಾಡ್ತೀರಾ, ಆದರೆ ಯಾವುದೇ ಧರ್ಮ ಹಾಗೂ ಜಾತಿ ಇರುವಂತಹ ಸ್ವಾಮೀಜಿಗಳು ಆಯಾ ಧರ್ಮದ ನಾಯಕರನ್ನ ಒಂದಷ್ಟು ಪ್ರಚಾರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ, ಅವರು ಪರವಾಗಿ ಮಾತಾಡ್ತಾರೆ. ಆದರೆ ನೀವು ಅಹಿಂದ ಸಮುದಾಯದಲ್ಲಿ ಇದ್ಕೊಂಡು ಅಲ್ಪಸಂಖ್ಯಾತರೊಬ್ಬರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತೀರಾ. ಇದು ಒಂಥರ ವಿಚಿತ್ರ ಅನ್ಸುತ್ತೆ ನಮಗೆ, ಯಾಕೆ? ಅಹಿಂದ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅಂತ ಅರ್ಥ. ಫಸ್ಟ್ ಅಕ್ಷರ ಬರೋದೇ ಅಲ್ಪಸಂಖ್ಯಾತ. ಅಲ್ಪಸಂಖ್ಯಾತರಂದರೆ ಮುಸ್ಲಿಮರು. ಹಾಗಾಗಿ ಅಹಿಂದ ಒಂದು ಗುರು ಆಗಿರೋ ಕಾರಣ ಅದನ್ನು ಅಲ್ಪಸಂಖ್ಯಾತರ ವಿಚಾರದಲ್ಲೂ ಕೂಡ ಒಂದು ಬಸವಣ್ಣನವರು ಫಸ್ಟ್ ಆಫ್ ಆಲ್ ಯಾವುದೇ ಜಾತಿ ಧರ್ಮವನ್ನು ಹೇಳೇ ಇಲ್ಲ ನಮಗೆ. ಹಾಗಾಗಿ ಎಲ್ಲರೊಳ ಒಂದಾಗು ಮಂಕುತಿಮ್ಮ ಅಂತೇಳಿ ಬಸವಣ್ಣವರು ಹೇಳಿರೋದ ಕಾರಣ ಒಂದು ಲಿಂಗಾಯತ ತತ್ವ, ಶರಣ ಪರಂಪರೆ ಅದು ಬೆಳಿಬೇಕು. ಅದರಲ್ಲಿ ಎಲ್ಲರನ್ನೂ ಕೂಡ ನಾವು ಅವರು ಇವರು ಅಂತಲ್ಲ, ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರನ್ನೂ ಕೂಡ ಗೌರವಿಸ್ತೀನಿ. ಅದು ಜೈ ಹಿಂದ್ ಆಗಲಿ, ಅಹಿಂದ ಆಗಲಿ, ಎಲ್ಲರಿಗೂ ಕೂಡ ಗೌರವಿಸ್ತೀನಿ. ವಿಶೇಷವಾಗಿ ಶೋಷಿತ, ವಂಚಿತ, ಕೆಳವರ್ಗದ ಜನರಿಗೆ ಒಳ್ಳೆಯದು ಆಗಲಿ ಅನ್ನೋ ಉದ್ದೇಶದಿಂದ ಅವ್ರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಬಸವಣ್ಣನವರು ಅನೇಕ ಕ್ರಾಂತಿಯನ್ನೇ ಮಾಡಿದರು. ಅಲ್ಲಮ ಪ್ರಭುಗಳು ಒಂದು ಹಿಂದುಳಿದ ಸಮುದಾಯದವರು, ದಲಿತ ಸಮುದಾಯದವರು, ಅವರನ್ನು ನಮ್ಮ ಅನುಭವ ಮಂಟಪದಲ್ಲಿ, ಕೂಡಲ ಸಂಗಮದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದ ಒಂದು ಪೀಠಕ್ಕೆ ಅಲ್ಲಮ ಪ್ರಭುಗಳನ್ನೇ ಅಧ್ಯಕ್ಷರನ್ನಾಗಿ ಮಾಡಿದರು. ಕೆಳಜಾತಿ ಮೇಲ್ಜಾತಿ ಅನ್ನತಕ್ಕಂಥ ತಾರತಮ್ಯ ಇರಬಾರ್ದು ಅಂತೇಳಿ ಕೆಳವರ್ಗದವ್ರನ್ನ ಮೇಲ್ವರ್ಗದವ್ರನ್ನ ಮದುವೆಯನ್ನು ಕೂಡ ಮಾಡಿಸಿದ್ರು. ಹಾಗಾಗಿ ಸ್ವಾಮೀಜಿಗಳಾಗಿರ್ತಕ್ಕಂಥವ್ರಿಗೆ ಯಾವುದೇ ಜಾತಿ ಇರೋದಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರ ಕಲ್ಯಾಣವನ್ನು ಬಸವಣ್ಣವರು ಬಯಸಿದ್ದಾರೆ. ಆ ಬಸವಣ್ಣನವರ ತತ್ವದಲ್ಲಿ ನಾನು ಕೂಡ ಹೋಗ್ತಾ ಇದ್ದೇನೆ. ಸ್ವಾಮೀಜಿ, ನೀವು ಈ ಸದ್ಯದ ಸಂದರ್ಭದಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ನೀವು ಮುಸ್ಲಿಂ ಕಾರ್ಯಕ್ರಮಗಳು ಹೋಗ್ತೀರಾ, ಮುಸ್ಲಿಂನ ಒಂದಷ್ಟು ಸಭೆ ಸಮಾರಂಭಗಳು ಹೋಗ್ತೀರಾ, ಅಲ್ಲಿ ಕುರಾನನ್ನು ಪಠನೆ ಮಾಡ್ತೀರಾ. ಒಬ್ಬ ಹಿಂದೂ ಧರ್ಮದ ಲಿಂಗಾಯತ ಸ್ವಾಮೀಜಿ ಆಗೋರು ಕುರಾನ್ ಪಠನೆ ಮಾಡೋದು ಧರ್ಮ ಒಪ್ಪುತ್ತಾ? ನೋಡ್ರಿ, ಏನಾಗಿದೆ, ಭಗವದ್ಗೀತೆ ಒಂದು ಮಾತು ಹೇಳುತ್ತೆ, ಒಳ್ಳೆಯದು ಎಲ್ಲಿಯಾದರೂ ಇರಲಿ ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತದೆ. ಹಾಗಾಗಿ ಮೊದಲೇ ಗುರುಗಳಿಗೆ ಯಾವ ಜಾತಿ ಧರ್ಮ ತಾರತಮ್ಯ ಇರ್ತಕ್ಕಂಥದ್ದಿಲ್ಲ, ಎಲ್ಲವನ್ನ ಓದಬೇಕು. ಓದೋದರಲ್ಲಿ ತಪ್ಪಿಲ್ಲ. ಇವತ್ತು ಕುರಾನ್ ಇರಲಿ, ಬೈಬಲ್ ಇರಲಿ, ಭಗವದ್ಗೀತೆ ಇರಲಿ, ವಚನ ಸಾಹಿತ್ಯವಿರಲಿ, ಏನು ಬೇಕಾದ ಓದಬಹುದು. ಓದೋದರಲ್ಲಿ ಏನು ತಪ್ಪಲ್ಲ, ಹೇಳೋದರಲ್ಲಿ ಕೂಡ ಏನು ತಪ್ಪಲ್ಲ. ಕುರಾನು ಏನು ಹೇಳ್ತದೆ, ನಮ್ಮ ಬಸವಣ್ಣನವರ ವಚನ ಸಾಹಿತ್ಯನೂ ಕೂಡ ಅದನ್ನೇ ಹೇಳ್ತದೆ. ಹಾಗಾಗಿ ಆ ಸಮುದಾಯವು ಕರೆದಾಗ ನಾನು ಅಲ್ಲಿ ಬಸವಣ್ಣನವರ ವಚನವನ್ನು ಹೇಳೋದ್ರ ಮುಖಾಂತರವಾಗಿ ಬಸವ ತತ್ವವನ್ನೇ ನಾನು ಇಲ್ಲಿ ಪ್ರಚಾರ ಮಾಡಿದ್ದೇನೆ. ಅದರ ಜೊತೆಗೆ ಆ ಸಮಾಜ ಕರೆದಿರೋ ಕಾರಣ ಆ ಸಮಾಜದ ಒಂದು ಶ್ಲೋಕ ಹೇಳೋದ್ರಲ್ಲಿ ತಪ್ಪೇನು,
ಅದರಲ್ಲಿ ಏನಿದೆ? ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂತಂದ್ರೇನು? ಈಶ್ವರ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥವನು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ರಬ್ಬಿಲ್ ಮುಸ್ಲಮೀನ್ ಅಲ್ಲ, ರಬ್ಬಿಲ್ ಮುಸ್ಲಮೀನ್ ಅಲ್ಲ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಂದರೆ ಸರ್ವಂತರ್ಯಾಮಿಯಾಗಿರ್ತಕ್ಕಂಥ ಆ ಈಶ್ವರ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥವನು ಅಂತಕ್ಕಂಥ ವಿಚಾರದಲ್ಲಿ ಇದು ಇದೆ. ಹಾಗಾಗಿ ಅದೇನು ವಿಶೇಷತೆ ಅನಿಸೋದಿಲ್ಲ. ಕೆಲವರು ಮತೀಯವಾದಿಗಳು, ಮತಾಂಧರು, ಕರ್ಮಠವಾದಿಗಳು ಅಥವಾ ಈ ಹಿಂದೂ ಮುಸ್ಲಿಂ ನಡುವೆ ಜಗಳ ಹಚ್ಚಬೇಕಂತಕ್ಕಂಥವ್ರು ಏನೇನೋ ನಾನಾ ವಿಚಾರವಾಗಿ ಕಾಮೆಂಟ್ ಹಾಕ್ತಾ ಹೋಗ್ತಾರೆ. ಅದಕ್ಕೆ ನಾವು ಅದನ್ನು ಆಶೀರ್ವಾದ ಅಂತ ಅನ್ಕೋಬೇಕು. ಇದೇ ವಿಚಾರವಾಗಿ ಸ್ವಾಮೀಜಿ, ರಾಜ್ಯದ ಪ್ರಭಾವಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ವಿರುದ್ಧ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಈ ಥರ ಸ್ವಾಮೀಜಿಯವರು, ಹಿಂದೂ ಸಮುದಾಯದ ಸ್ವಾಮೀಜಿಯವರು ಮುಸ್ಲಿಂ ಕಾರ್ಯಕ್ರಮಗಳಿಗೆ ಹೋಗೋ ತಪ್ಪು, ಅವರು ನಮ್ಮ ಸಮುದಾಯಕ್ಕೆ, ನಮ್ಮ ಜಾತಿಗೆ ಒಂದು ಅಪಮಾನ ಮಾಡ್ತಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ತಮ್ಮ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ವಾಕ್ಪ್ರಹಾರ ಮಾಡ್ತಾರೆ. ಇದು ನಿಮಗೆ ಯಾವ ರೀತಿಯಾಗಿ ಮನಸ್ಸಿಗೆ ಘಾಸಿ ಆಯ್ತಾ? ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀರಾ ಇದನ್ನ? ನೋಡಿ, ಏನಾಗಿದೆ ಅಂತಂದರೆ, ಬಿಜಾಪುರದ ಶಾಸಕರು ನಾನು ನೋಡಿದೆ, ಇಡೀ ನನ್ನ ಭಾಷಣವನ್ನು ತಾವು ನೋಡ್ರಿ, ಎಲ್ಲೂ ಕೂಡ ಯಾವುದೇ ಧರ್ಮದ ವಿರುದ್ಧವಾಗಲಿ, ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾಗಲಿ, ಯಾವುದೇ ವ್ಯಕ್ತಿಯ ವಿರುದ್ಧವಾಗಲಿ ಹೆಸರಿಟ್ಟು ನಾನು ಕೂಡ ಯಾರಿಗೂ ಅಗೌರವ ತರತಕ್ಕಂಥವನ್ನ ಮಾತಾಡಿಲ್ಲ. ನಾನು ನಂಬಿರ್ತಕ್ಕಂಥ ಬಸವಣ್ಣ, ನಾನು ನಂಬಿರ್ತಕ್ಕಂಥ ಲಿಂಗಾಯತ ಧರ್ಮ, ನಾನು ನಂಬಿರ್ತಕ್ಕಂತಹ ಬಸವ ಚಿಂತನೆ, ಅದನ್ನು ಹೇಳೋದರ ಮುಖಾಂತರವಾಗಿ ಅಲ್ಲಿ ಎಲ್ಲೂ ಕೂಡ ನಾನು ಬಿಜಾಪುರ ಶಾಸಕರ ಹೆಸರನ್ನು ಕೂಡ ತಗೊಂಡಿಲ್ಲ. ಏನಂದರೆ, ಬೆಳಗ್ಗೆದ್ರೆ ಎಲ್ಲ ಚಾನಲಲ್ಲಿ ನೋಡೋದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಸಾಕು ಮಾಡ್ರಿ ಇದು ಹಿಂದೂ ಮುಸ್ಲಿಂ. ನಮ್ಮ ದೇಶ ನಾವು ಕಂಪೇರ್ ಮಾಡಬೇಕಾಗಿರೋದು ಪಾಕಿಸ್ತಾನಕ್ಕೆ, ಶ್ರೀಲಂಕಾಕ್ಕಲ್ಲ. ನಮ್ಮ ದೇಶವನ್ನು ನಾವು ಕಂಪೇರ್ ಮಾಡಬೇಕಾಗಿರೋದು ಚೀನಾಗೆ, ಅಮೇರಿಕಾಗೆ ಮತ್ತು ಇಂಗ್ಲೆಂಡಿಗೆ ನಮ್ಮ ದೇಶವನ್ನು ಕಂಪೇರ್ ಮಾಡಬೇಕು. ಡಾಲರ್ ಮುಂದೆ ನಮ್ಮದು ಏನಿದೆ, GDP ನಮ್ಮದು ಏನಿದೆ, ಭಾರತ ಶ್ರೀಮಂತ ರಾಷ್ಟ್ರದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಇವತ್ತು ಚೀನಾ ನಮಗಿಂತ 100 ವರ್ಷ ಮುಂದೆ ಹೋಗಿದೆ. ಮತ್ತು ನಮ್ಮ ಭಾರತ ದೇಶ ಯಾವಾಗ ಮುಂದೆ ಹೋಗಬೇಕು? ಈ ದೇಶದಲ್ಲಿ 30 ಕೋಟಿ ಮುಸಲ್ಮಾನರು ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 1,40,00,000 ಮುಸಲ್ಮಾನರು ಇದ್ದಾರೆ. ಅವರನ್ನು ಬಿಟ್ಟು ನಾವು ಭಾರತವನ್ನು ಕಟ್ಟಲಿಕ್ಕಾಗತ್ತಾ? ಹಾಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಬೆಳಗಾದರೆ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಒಂದು ಪ್ರಚೋದನೆ ಮಾಡತಕ್ಕಂಥ ವಾಕ್ಯಗಳು, ಹೇಳಿಕೆಗಳನ್ನು ಭಾಳ ನೋಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರ ಸರ್ಕಾರ ಒಂದು ಹೊಸ ಕಾಯ್ದೆಯನ್ನು ಕೂಡ ತಂದಿದೆ. ಯಾರೂ ಕೂಡ ಕೋಮು ಗಲಭೆಗೆ ಕಾರಣವಾಗುವಂತಹ, ಮತೀಯ ಭಾವನೆಗಳನ್ನು ಕೆಳಿಸುವಂತಹ, ಇನ್ನೊಂದು ಧರ್ಮಕ್ಕೆ ಅವಹೇಳನವಾಗಿ ಮಾತನಾಡತಕ್ಕಂಥ ಇದ್ದರೆ ಅದವ್ರಿಗೆ ನಾನ್ ಬೇಲ್ ವಾರೆಂಟ್ ಇಶ್ಯೂ ಆಗಿ 7 ವರ್ಷ ಶಿಕ್ಷೆ ಆಗಬೇಕಂತಕ್ಕಂಥ ಒಂದು ಕಾಯ್ದೆಯನ್ನು ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದಾರೆ. ಅದು ಈಗಾಗಲೇ ಮಾನ್ಯ ರಾಜ್ಯಪಾಲರವರ ಚೇಂಬರ್ನಲ್ಲಿ ಅದು ಇದೆ, ಇನ್ನೂ ಕೂಡ ಅದು ಜಾರಿಗೆ ಬಂದಿಲ್ಲ. ಅಂಥ ಕಾನೂನು ಬಂದಿದೆ. ಅದಕ್ಕೆ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಅಂಥ ಕಾನೂನು ಬಂದಿದೆ. ಇನ್ನು ಮುಂದಾದರೂ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಮಾಡೋದು ಬೇಡ. ಬಿಜಾಪುರ ಶಾಸಕರಿಗೂ ನಾನು ಈ ಮಾತನ್ನು ಇಲ್ಲಿಂದ ಹೇಳಲಿಕ್ಕೆ ಬಯಸ್ತೇನೆ ಅಂತ ಇಷ್ಟೇ ಹೇಳಿದರು. ಇದರ ಬಿಟ್ಟು ನಾನು ಏನೂ ಹೇಳಿದ್ದಿಲ್ಲ. ಆದರೆ ಅವರು ನನ್ನ ವಿರುದ್ಧವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಎಂತಹ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಅಂದರೆ ನಾನು ಈ ಸ್ಟುಡಿಯೋದಲ್ಲಿ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಭಾರಿ ಮನನೊಂದಿದ್ದೇನೆ, ಭಾರಿ ನನಗೆ ನೋವಾಗಿದೆ. ಆದರೆ ನನಗೆ ನಂತರ ಸ್ಟುಡಿಯೋದ ನನಗೆ ಸುಮಾರು ಜನ ಈ ಪತ್ರಿಕೋದ್ಯಮಿಗಳು, TV ಚಾನಲ್ ನನಗೆ ಫೋನ್ ಮಾಡಿ ಕೇಳಿದರು, ಬಿಜಾಪುರ ಶಾಸಕರು ನಿಮ್ಮ ಬಗ್ಗೆ ಹಿಂಗೆ ಮಾತಾಡ್ತಾರೆ, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಅಂತಂದಾಗ, ನೋಡಪ್ಪ, ಅವರು ರಾಜಕಾರಣಿಗಳು, ನಾನು ಕಾವಿ ಹಾಕ್ಕೊಂಡಿರೋನು. ಈ ಕಾವಿ ಇಲ್ಲ ಅಂದರೆ ನಾನು ಬಿಜಾಪುರ ಶಾಸಕರಿಗಿಂತ 10 ಪಟ್ಟು ಕೂಡ ನಾನು ಉತ್ತರ ಕೊಡಬಲ್ಲೆ. ಆದರೆ ಕಾವಿ ಹಾಕ್ಕೊಂಡಿರೋದ್ರಿಂದ ನಾನೇನು ಕೂಡ ಮಾತಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಮುಂದಿನ ದಿನಮಾನದಲ್ಲಿ ಯಾವುದೂ ಕೂಡ ನಮ್ಮ ಬಸವಣ್ಣನವರು ಹೊಳೆಯಲ್ಲಿ ಹಾರಿ ಸತ್ತು ಹೋದ, ಹೊಳೆಗೆ ಹಾರಿದ ಅಂತ ಹೇಳಿದರು. ನಮ್ಮ ಅನೇಕ ಲಿಂಗಾಯತ ಮಠಾಧೀಶರ ಬಗ್ಗೆ ಕೂಡ ಅವರು ಹಗುರವಾಗಿ ಮಾತಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ಬಸವಣ್ಣ ಹೇಳಿಕೊಟ್ಟಿಲ್ಲ. ಬಸವಣ್ಣನವರ ತತ್ವ ಯಾರಿಗೂ ಕೂಡ ನೋವಾಗದೇ ಇರೋಂಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಯಾವುದೇ ಉತ್ತರವನ್ನು ಕೊಡೋಕ್ಕೆ ಹೋಗಿಲ್ಲ. ಆದರೆ ನಿಮ್ಮ ವಾಹಿನಿ ಮುಖಾಂತರವಾಗಿ ಕೂಡ ಅವ್ರನ್ನ ಹೇಳ್ತೀನಿ, ಎಲ್ಲರೂ ಕೂಡ ನಾವು ಮನುಷ್ಯರಾಗಿ ಮೊದಲು ಬದುಕಬೇಕು. ಮೊದಲು ಮನುಷ್ಯರು ನಾವು ಮಂಗನಿಂದ ಮಾನವನಾಗಿದ್ದೀವಿ, ನಂತರ ಅದೆಲ್ಲವೂ ಕೂಡ. ಹಾಗಾಗಿ
ಬಿಜಾಪುರದ ಶಾಸಕರಿಗೆ ಆ ದೇವರು ಒಳ್ಳೆ ಭಾವನೆಗಳನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ಅದು ಇನ್ನೊಂದು ಅವ್ರು ಹೇಳ್ತಾರೆ, ಆ ಸ್ವಾಮೀಜಿಯ ಕಾವಿ ಬಿಚ್ಚಿ ನೋಡ್ರಿ ಒಳಗಡೆ, ಅವನು ಹಿಂದೂ ಇದಾನೋ ಮುಸ್ಲಿಂ ಇದಾನೋ ಆಗಿದಾನೋ ಇದಾನೋ ಅಂತೇಳಿ ಕಾವಿಯನ್ನು ಬಿಚ್ಚಿ ಆ ಎಲ್ಲವನ್ನ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ನಾನು ಇದೇ ವಿಚಾರಕ್ಕೆ ಬರಬೇಕು ಅಂತ ಇದ್ದೆ ಸ್ವಾಮೀಜಿ. ನೀವು ಹೇಳ್ತೀರಾ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ. ಯತ್ನಾಳ್ ಅವ್ರು ಹೇಳ್ತಾರೆ ಯಾವತ್ತೂ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮುಸ್ಲಿಮರು ಹಿಂದೂ ಶೋಭಾಯಾತ್ರೆ ಹೋಗ್ಬೇಕಾದ್ರೆ, ಗಣೇಶ ಮೆರವಣಿಗೆ ಹೋಗ್ಬೇಕಾದ್ರೆ ಮಸೀದಿಗಳ ಮೇಲಿಂದ ಕಲ್ಲು ತೂರ್ತಾರೆ. ಅವರು ನಮ್ಮ ಶಾಂತಿ ಭಂಗವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಮುಸ್ಲಿಂ ಕಾರ್ಯಕ್ರಮಗಳಲ್ಲಿ ಯಾವುದೇ ಆಗಲಿ ನಮ್ಮ ಹಿಂದೂಗಳಿಂದ ಯಾವುದೇ ಅಂತಹ ಅನೈತಿಕ ಚಟುವಟಿಕೆ ಆಗಿರಬಹುದು, ಕಲ್ತೂರದಾಗಿರಬಹುದು, ಏನೂ ಆಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಹಿಂದೂ ಸ್ವಾಮೀಜಿಗಳಾಗಿರಬಹುದು, ಒಂದಷ್ಟು ಲಿಂಗಾಯತ ಸ್ವಾಮೀಜಿಗಳಾಗಿರಬಹುದು, ಯಾರ್ಯಾದ್ರೂ ಅವ್ರನ್ನ ಮುಸ್ಲಿಂ ಪರವಾಗಿ ಮಾತಾಡಿದ್ರೆ ನೀವು ಪದ ಬಳಕೆ ಮಾಡಿದ್ರಲ್ಲ, ಆ ಪದ ಬಳಕೆಯನ್ನ ಮಾಡೋ ಒಂದು ರೀತಿಯಾದಂತಹ ಕೋಮು ಸಾಮರಸ್ಯವನ್ನ ಕೆಡಿಸುವಂತಹ ಕೆಲಸ ಮಾತುಗಳನ್ನ ಆಡ್ತಿದಾರಂತ. ನೋಡಿ ಏನಾಗಿದೆ, ಇದರಲ್ಲಿ ರಾಜಕಾರಣ ಬೆರೆತಿದೆ. ಈ ದೇಶದ 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಎಲ್ಲ ಜನಾಂಗದವರು ಹಿಂದೂಗಳು ಅತ್ಯಂತ ಶ್ರೇಷ್ಠರು, ಹಿಂದೂಗಳು ಅತ್ಯಂತ ಪವಿತ್ರರು, ಹಿಂದೂಗಳು ಬಹಳ ಒಳ್ಳೆಯ ಮನಸ್ಸುಳ್ಳವರು, ಮುಸ್ಲಿಮರು ಕೂಡ ಬಹಳ ಒಳ್ಳೆಯ ಮನಸ್ಸುಳ್ಳವರು, ಮುಸ್ಲಿಮರು ಕೂಡ ಒಳ್ಳೆಯ ವಿಚಾರಗಳಿದೆ. ಆದರೆ ಕೆಲವು ಕೆಟ್ಟ ಹುಳಗಳು ರಾಜಕಾರಣದ ಲಾಭಕ್ಕೋಸ್ಕರ ಈ ಕಡೆ ಒಂದು 2-3 ಜನ ಕೆಟ್ಟೋರು ಇರ್ತಾರೆ, ಆ ಕಡೆಯಿಂದ 2-3 ಜನ ಕೆಟ್ಟೋರು ಇರ್ತಾರೆ. ಆ ಕಿಡಿಗೇಡಿಗಳು ಮಾಡುವಂಥದ್ದನ್ನು ಮಾಡ್ತಾರೋ ಮಾಡಿಸ್ತಾರೋ ರಾಜಕೀಯ ಲಾಭಕ್ಕೋಸ್ಕರ ಹಿಂದೆ ಇದ್ದವರು ಅದನ್ನು ಮಾಡಿಸ್ತಾರೆ. ಅಲ್ಲಿ ನಡೆಯೋದೇ ಬೇರೆ, ಟಿವಿಯಲ್ಲಿ ಬರೋದೇ ಬೇರೆ. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯವರೇ ಇದ್ದಾರೆ. ನಮ್ಮ ದೇಶದಷ್ಟು ಶ್ರೇಷ್ಠ ದೇಶ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. 6,000 ಜಾತಿಗಳಿಂದ ಕೂಡಿರ್ತಕ್ಕಂತಹ ನಮ್ಮ 150 ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಇವತ್ತು ಇಷ್ಟೊಂದು ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದೆ. ಆದರೆ ಕೆಲವರು ರಾಜಕೀಯ ಲಾಭಕ್ಕೋಸ್ಕರ ಈ ಜಗಳ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಏನೋ ಒಂದು ಆಗಿರುತ್ತದೆ. ಆದರೆ 2-3 ಜನ ಕಿಡಿಗೇಡಿಗಳು ಆ ಕಡೆಯಿಂದ ಮಾಡಿರ್ತಕ್ಕಂಥವ್ರಿಗೆ ನಾವು ಹಿಂದೂಗಳಿಗೆ ಯಾಕೆ ದ್ವೇಷಿಸಬೇಕು? ಈ ಕಡೆ ಮಾಡಿರ್ತಕ್ಕಂಥ ಕೆಲವು ಕಿಡಿಗಳಿಗೋಸ್ಕರ ನಾವು ಎಲ್ಲ ಮುಸಲ್ಮಾನರಿಗೆ ಯಾಕೆ ನಾವು ಕಳಂಕ ತರಬೇಕು? ಯಾರು ತಪ್ಪು ಮಾಡಿದ್ದಾರೆ, ಅವನು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಅವನು ಯಾವನೇ ಇರಲಿ, ತಪ್ಪು ಮಾಡಿರ್ತಕ್ಕಂಥವನು ವ್ಯಕ್ತಿಗತವಾಗಿ ಹಿಡ್ಕೊಂಡು ಅವನಿಗೆ ತಪ್ಪು ಮಾಡಿದ ಕಾನೂನಾತ್ಮಕ ಶಿಕ್ಷೆ ಕೊಡಬೇಕು. ಇವನು ಒಬ್ಬ ಹಿಂದೂ ತಪ್ಪು ಮಾಡಿದಾಗ ಅದನ್ನು ಇಡು ಹಿಂದೂ ಅಂತ ಹೇಳೋದು, ಒಬ್ಬ ಮುಸಲ್ಮಾನ ತಪ್ಪು ಮಾಡಿದ ಅಂತೇಳಿ ಈಗ ಅವ್ರೆಲ್ಲರಿಗೂ ಕೂಡ ಮುಸಲ್ಮಾನ ಸಮಾಜಕ್ಕೆ ಬೈಯೋದು, ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಈಗ ರಾವಣನನ್ನು ಕೊಂದ, ಈ ರಾವಣನ ಜಾತಿ ಯಾವುದು ಹಾಗಂತ ಹೇಳಿ ಎಲ್ಲರೂ ಕೂಡ ಹಾಗೆ ಅಂತ ಹೇಳ್ಕೊಳಕ್ಕಾಗತ್ತಾ? ರಾವಣ ತಪ್ಪು ಮಾಡಿದ್ರೆ ರಾವಣನ ಮಾತ್ರ ನಾವು ಹೇಳಬೇಕು. ಗೋಡ್ಸೆಯವರು ಗಾಂಧೀಜಿಯನ್ನು ಕೊಂದರು, ಈ ಗೋಡ್ಸೆಯವ್ರನ್ನ ಕೊಂದಿರ್ತಕ್ಕಂಥ ಗೋಡ್ಸೆಯವರ ಜಾತಿ ಯಾವುದು ಹಾಗಂತ ಆ ಜಾತಿಯನ್ನು ಟಾರ್ಗೆಟ್ ಮಾಡೋಕ್ಕಾಗತ್ತಾ? ಹಾಗಾಗಿ ವ್ಯಕ್ತಿ ತಪ್ಪು ಮಾಡಿದ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಬೇಕೇ ವಿನಃ ಯಾವುದೇ ಜಾತಿ ಧರ್ಮವನ್ನು ಟಾರ್ಗೆಟ್ ಮಾಡಬಾರ್ದು. ಆಮೇಲೆ ಬಿಜಾಪುರ ಶಾಸಕರು ಹೇಳ್ತಾರೆ ಅವರು ಕಾವಿಯನ್ನು ಬಿಚ್ಚಿ ನೋಡ್ರಿ ಅಂತ ಹೇಳ್ತಾರೆ. ಇದು ಅತ್ಯಂತ ಕೆಟ್ಟ ಪದ. ಬಸವಣ್ಣವರು ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು 4 ಇದ್ವು ಅಲ್ವಾ? ರಾಮಾಯಣ, ಮಹಾಭಾರತ, ಆಗಮ, ಕರ್ಮಕಾಂಡ, ಪುರಾಣ, ಹಿಂದಿನ ಕಾಲದಲ್ಲಿ ಭಗವದ್ಗೀತೆ ತಗೊಳ್ಳಿ, ಇವೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಇದ್ವಲ್ಲ. ಇದರಲ್ಲಿ ಲಿಂಗಾಯತನೂ ಇಲ್ಲ, ವೀರಶೈವನೂ ಇಲ್ಲ, ಇನ್ನೊಂದು ಇಲ್ಲ. ಮತ್ತು ಹಾಗಂದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದರಿಂದ ತಾನೇ ಬೇರೆ ಬೇರೆ ಆಗಿರೋದು. ಇವತ್ತು ಜೈನ ಧರ್ಮ ತಗೊಳ್ಳಿ, ಇವತ್ತು ಬೌದ್ಧ ಧರ್ಮ ತಗೊಳ್ಳಿ, ಇವತ್ತು ಲಿಂಗಾಯತ ಧರ್ಮ ತಗೊಳ್ಳಿ, ವೀರಶೈವ ಧರ್ಮ ತಗೊಳ್ಳಿ, ತತ್ವ ತಗೊಳ್ಳಿ, ಇದೇ 4 ಜಾತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದರಿಂದ 4ರಿಂದ ತಾನೇ ಬೇರೆ ಬೇರೆ ಪರಿವರ್ತನೆ ಆಗಿರೋದು. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ನಾವು ಯಾರು ಅಂತ ಪ್ರಶ್ನೆ ಬರ್ತದೆ. ಸ್ವಾಮೀಜಿ, ಇದೇ ವಿಚಾರಕ್ಕೆ ಸದ್ಯ ಒಂದು ಮಾತು ಚರ್ಚೆ ಆಗ್ತಾ ಇದೆ. ನೀವು ಕೊಟ್ಟಂತಹ ಒಂದು ಹೇಳಿಕೆ, ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಮಾತನ್ನು ಹೇಳ್ತೀರಾ. ಯಾಕೆ ನಿಮಗೆ ಜಮೀರ್ ಅಹ್ಮದ್ ಅವರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡ್ತಿದ್ದೀರಾ? ಏನು ಕಾರಣ? ಈಗ ಏನಾಗಿದೆ ಅಂತಂದರೆ, ಸನ್ಮಾನ್ಯ ಶ್ರೀ BZ ಜಮೀರ್ ಅಹ್ಮದ್ ಖಾನ್ ಅವರು ಕರ್ನಾಟಕ ರಾಜ್ಯದ ಮಾನ್ಯ ಅಲ್ಪಸಂಖ್ಯಾತ ಹಾಗೂ ಹಜ್ ಮತ್ತು ವಖಫ್ ಹಾಗೂ ವಸತಿ ಸಚಿವರು. ಅವರು ಬಡವರ ಬಗ್ಗೆ ಅವ್ರು ಮಾಡ್ತಕ್ಕಂತಹ ಕಾಳಜಿ, ಅವರು ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಯಾರೂ ನೋಡಲ್ಲ. ಯಾರೇ ಕಷ್ಟ ಅಂತ ಬಂದಾಗ
ಎಲ್ಲರಿಗೂ ಕೂಡ ಅವರು ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ನಾವು ನೀವೆಲ್ಲ ಕೂಡ ಟಿ ವಿಯಲ್ಲಿ ನೋಡ್ತೀವಿ. ಮೊನ್ನೆ ಬಳ್ಳಾರಿಯ ಯಾವುದೋ ಒಂದು ಗಲಭೆಯಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿ ತೀರ್ಕೊಂಡಾಗ, ಗುಂಡೇಟಿಂದ ತೀರ್ಕೊಂಡಾಗ 25 ಲಕ್ಷ ದುಡ್ಡು ಹೋಗೋನ್ನ ಜಮೀರ್ ಕೊಡ್ತಾರೆ. ಅವರು ಸತ್ತಿರೋನು ಜಮೀರ್ ಜಾತಿಯವನಲ್ಲ, ಯಾವುದೋ ಒಬ್ಬ ಕಲ್ಕತ್ತಾದವನು ಬಂದು ಹಾರ್ಟ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಅವ್ರಿಗೂ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಆಪರೇಷನ್ಗೆ ಇಮಿಡಿಯೇಟ್ಲಿ ದುಡ್ಡು ಕೊಡ್ತಾರೆ. ಅಲ್ಲಿ ಕೂಡ ಜಮೀರ್ ಅಹಮದ್ ಅವರು ಯಾರೊಂದು ಜಾತಿಯನ್ನು ನೋಡಲಿಲ್ಲ. ಈ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಜನಾಂಗದವರು ಹೋಗಿ ನಿಂತರಪ್ಪ ಅಂದರೆ ಲಕ್ಷಾಂತರ ದುಡ್ಡನ್ನು ಕೊಟ್ಟು ಬಡವರು, ಶ್ರಮಿಕರು ಎಲ್ಲರಿಗೂ ಸಹಾಯ ಮಾಡತಕ್ಕಂಥ ಕರ್ನಾಟಕ ರಾಜ್ಯದ ಏಕೈಕ ವ್ಯಕ್ತಿ ಜಮೀರ್ ಅಹಮದ್ ಖಾನ್ ಅವರು. ಕೆಲವರು ತಮ್ಮ ಇನ್ಕಮ್ ಟ್ಯಾಕ್ಸ್ ಇಂದ ಬಚಾವಾಗಲಿಕ್ಕೆ ಕೆಲವರು ಚೆಕ್ ಮುಖಾಂತರ ಸಹಾಯ ಮಾಡ್ತಾರೆ. ಆದರೆ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಹಣವನ್ನು ಕೊಡೋದ್ರ ಮುಖಾಂತರ ತತ್ಕ್ಷಣವೇ ಅಲ್ಲಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರ ಸಾಮಾಜಿಕ ಕಳಕಳಿಯನ್ನು ನೋಡಿ ಈಗಾಗಲೇ ಎಲ್ಲ ಜನಾಂಗದವರಿಗೆ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದೆ. ಮೈಸೂರು ರಾಜಧಾನಿಯಿಂದ ಹಿಡ್ಕೊಂಡು ಕರ್ನಾಟಕ ರಾಜ್ಯ, ಕರ್ನಾಟಕ ಬೆಂಗಳೂರು ರಾಜಧಾನಿ ಇಲ್ಲಿವರೆಗೂ ಕೂಡ ಹಿಡ್ಕೊಂಡು ಒಟ್ಟು 14 ಬಾರಿ ಲಿಂಗಾಯತರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. 9 ಜನ ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ, ಅದರಲ್ಲಿ ಕೆಲವರು ಪದೇ 2-3 ಸಲ ಆಗಿದ್ದಾರೆ. 14 ಬಾರಿ ಲಿಂಗಾಯತರ ಅವಕಾಶ ಸಿಕ್ಕಿದೆ. 8 ಬಾರಿ ಒಕ್ಕಲಿಗರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. 2 ಬಾರಿ ಬ್ರಾಹ್ಮಣರಿಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ರಜಪೂತರಿಗೂ ಕೂಡ ಅವಕಾಶ ಸಿಕ್ಕಿದೆ. 5 ಜನ ಹಿಂದುಳಿದವ್ರಿಗೂ ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ಆದರೆ ಈ ರಾಜ್ಯದ ಬಹು ದೊಡ್ಡ ಸಂಖ್ಯೆ ಆಗಿರ್ತಕ್ಕಂಥ ದಲಿತರು ಹಾಗೂ ಮುಸಲ್ಮಾನರು ಇವರಿಬ್ಬರಿಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿಲ್ಲ. 1,40,00,000 ಇರತಕ್ಕಂಥ ಮುಸ್ಲಿಮರು, 2 ಕೋಟಿಗಿಂತ ಜಾಸ್ತಿ ಇರತಕ್ಕಂಥ ದಲಿತರು ಇಲ್ಲಿವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮತ್ತು ಅವರ ಸಾಮಾಜಿಕ ಸೇವೆ ಕಳಕಳಿಯನ್ನು ನೋಡಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿ ದಲಿತ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಮಾಡಿಕೊಡಿ, ಮುಸ್ಲಿಮರಿಗೂ ಒಂದು ಅವಕಾಶ ಸಿಕ್ಕಾಗ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾಡಿ ಅಂತ ಹೇಳಿದ್ದೀನಿ. ಅದರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ. ನೀವು ದಲಿತ CM ವಿಚಾರವಾಗಿ ಮಾತಾಡಿದ್ರ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಲಿ, ದಲಿತ CM ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತೆ. ಅದೇ CM ಕೂಗು ತತ್ಕ್ಷಣ ಕೇಳಿಗೆ ಹೋಗ್ಬಿಡುತ್ತೆ. ಯಾರೋ ಒಬ್ಬರು ನೀವೇ ಹೇಳಿದ್ರೆ ಲಿಂಗಾಯತ ಸಮುದಾಯ ಇರಬಹುದು, ಒಕ್ಕಲಿಗ ಸಮುದಾಯ ಇರಬಹುದು, ಪ್ರಭಾವಿ ಸಮುದಾಯಗಳು ಹೈಕಮಾಂಡ್ ಮಟ್ಟದಲ್ಲಾಗಿರಬಹುದು, ರಾಜ್ಯ ಮಟ್ಟದಲ್ಲಾಗಿರಬಹುದು, ತಮ್ಮ ಪ್ರಭಾವವನ್ನು ಬಳಸಿ ಮುಖ್ಯಮಂತ್ರಿ ಸ್ಥಾನಮಾನವನ್ನು ಪಡೆದುಕೊಳ್ತವೆ. ಆದರೆ ದಲಿತರು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಇದ್ದರೂ ಸಹ ಮುಖ್ಯಮಂತ್ರಿ ಸ್ಥಾನ ಯಾಕೆ ಮರೀಚಿಕೆಯಾಗಿದೆ? ನೋಡಿ, ಈ ದೇಶದಲ್ಲಿ 30 ಕೋಟಿ ದಲಿತರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 2 ಕೋಟಿ ದಲಿತರಿದ್ದಾರೆ, SC ST ಸೇರಿ 2 ಕೋಟಿ ಇದ್ದಾರೆ. ಇದು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ನಮಗೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು. ಈ ದೇಶದಲ್ಲಿ 30 ಕೋಟಿ ಇರತಕ್ಕಂಥ ದಲಿತರು ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ ಇಲ್ಲಿವರೆಗೂ. 2 ಕೋಟಿ ದಲಿತರು ಇದ್ದರೂ ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿಲ್ಲ. ಆದರೆ ದಲಿತರನ್ನು ಎಲ್ಲ ಪಕ್ಷದವರು ಬಳಸ್ಕೋತಾರೆ, ಅವರನ್ನು ಮತ ಬ್ಯಾಂಕನ್ನಾಗಿ ಮಾಡಿಕೊಂಡಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ದಲಿತರು ಬೇಕು, ಚುನಾವಣೆ ಮುಗಿದ ಮೇಲೆ ಬೇರೆ ಯಾರೇ ಆದವರೇ ಮುಖ್ಯಮಂತ್ರಿಗಳಾಗಬೇಕು. ಹಾಗಾಗಿ ಇದು ನಮಗೆ ನೋವಿನ ಸಂಗತಿ. ಬರುವಂಥ ದಿನಮಾನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗಲೇಬೇಕು ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ಮತ್ತು ಬರುವಂಥ ದಿನಮಾನದಲ್ಲಿ ಆಗೇ ಆಗ್ತಾರೆ. ಮುಂದಿನ ಸಾರ್ವತ್ರಿಕ 2028 ಚುನಾವಣೆಯಲ್ಲಿ ಅಥವಾ ಈ ಮುಂದಿನ ದಿನಮಾನದಲ್ಲಿ ಯಾವುದೇ ಪಕ್ಷ ಇರಲಿ, ಇವತ್ತು ದಲಿತರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಅವರು ಅದನ್ನು ಎಲ್ಲ ಪಕ್ಷದವರೆಗೂ ಕೂಡ ಮುಂದಿನ ದಿನಮಾನದಲ್ಲಿ ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸ್ವಾಮೀಜಿ, ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಈ ಸಮಯದಲ್ಲಿ ದಲಿತರೊಬ್ಬರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಓಡ್ತಾ ಇದೆ. ಡಾಕ್ಟರ್ G. ಪರಮೇಶ್ವರ್ ಗೃಹ ಸಚಿವರಾಗಿದ್ದಾರೆ, ಅವ್ರ ಹೆಸರು ಓಡ್ತಾ ಇದೆ. ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಹೆಸರು ಓಡ್ತಾ ಇದೆ. ಇನ್ನೂ ಒಂದಷ್ಟು ಜನ ದಲಿತ ನಾಯಕರ ಹೆಸರು ಓಡ್ತಾ ಇದೆ. ಇವರಲ್ಲಿ ಯಾರಿಗಾದರೂ ಮುಖ್ಯಮಂತ್ರಿ ಸ್ಥಾನ ದಲಿತ ಕೋಟದಲ್ಲಿ ಸಿಗಬಹುದಾ ಅನ್ನುವಂತಹ ಏನಾದರೂ ನಿಮಗೆ ಮಾಹಿತಿ, ವಿಶ್ವಾಸ ಏನಾದರೂ ಇದೆಯಾ? ನೋಡಿ, ಈಗ ಏನಾಗಿದೆ, ಸನ್ಮಾನ್ಯ ಶ್ರೀ G. ಪರಮೇಶ್ವರ್ ಈ ರಾಜ್ಯದ ಹೋಮ್ ಮಿನಿಸ್ಟರ್, ಅತ್ಯಂತ ಒಂದು ಪ್ರಾಮಾಣಿಕ ವ್ಯಕ್ತಿ, ಸರಳ ಸಜ್ಜನಿಕೆಯ ವ್ಯಕ್ತಿ. G. ಪರಮೇಶ್ವರ್ ಅವರು 10 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಅವರ ಅವಧಿಯಲ್ಲಿ ಕೂಡ ಸರ್ಕಾರ ಬಂತು, ಬಟ್ ಅವರು ಸೋತೋದ್ರು ಅನ್ನೋಕ್ಕಿಂತ ಯಾರು ಸೋಲಿಸಿದರು ಅಂತಕ್ಕಂಥ ಮಾತು. ಹಾಗಾಗಿ ಕೂಲಿ ಸಿಗಬೇಕಂದರೆ ಮೊದಲು G. ಪರಮೇಶ್ವರಿಗೆ ಸಿಗಬೇಕು.
ಅಥವಾ ಬಹುಕಾಲ ವರ್ಷಗಳ ಕಾಲ 50-60 ವರ್ಷ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಅವಕಾಶ ಸಿಗಬೇಕು. ಅಥವಾ ಎಲ್ಲ ಅಹಿಂದದ ದೊಡ್ಡ ನಾಯಕ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕ ಯಾರು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. SC ST ಎಲ್ಲ ಸೇರಿದರೆ ದಲಿತರೇ ಅಂತ ಹೇಳ್ತೀವಿ. ಹಾಗಾಗಿ ದಲಿತರಲ್ಲಿ ನೀವು ಮಲ್ಲಿಕಾರ್ಜುನ್ ಖರ್ಗೆಯವರನ್ನಾದರೂ ಮಾಡಿ, G ಪರಮೇಶ್ವರನ್ನಾದರೂ ಮಾಡಿ, ಸತೀಶ್ ಜಾರಕಿಹೊಳಿಯವರನ್ನಾದರೂ ಮಾಡಿ, ಒಟ್ಟಿನಲ್ಲಿ ಯಾರಿಗಾದರೂ ಮಾಡಿ ದಲಿತರನ್ನು ಮಾಡಿ ಅಂತಕ್ಕಂಥದ್ದು ನನ್ನ ಮಾತು. ಸದ್ಯ ಈಗ DK ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ CM ರೇಸ್ನಲ್ಲಿದ್ದಾರೆ. ಅಕಸ್ಮಾತ್ ಏನಾದರೂ ನೀವು ಅಪೇಕ್ಷೆ ಪಟ್ಟ ಹತ್ರ ಮುಸ್ಲಿಮರಿಗಾಗಲಿ ದಲಿತರಿಗಾಗಲಿ CM ಸ್ಥಾನ ಮಿಸ್ ಆಗಿ ಬೇರೆ ಯಾರಿಗೋದಾದರೂ CM ಸ್ಥಾನ ಸಿಕ್ಕಿದ್ರೆ ನೀವೇನಾದರೂ ಹೋರಾಟ ಮಾಡ್ತೀರಾ? ನಿಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಈಗ ನೋಡ್ರಿ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಅವರ ಆಂತರಿಕ ವಿಚಾರ. ಅವ್ರು ಯಾರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಬಿಡ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕ, ಅನ್ನರಾಮಯ್ಯ, ದಲಿತ ರಾಮಯ್ಯ, ಹಿಂದುಳಿದ ವರ್ಗದ ರಾಮಯ್ಯ, ಸಿದ್ದರಾಮಯ್ಯನವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ನಾವು ಯಾರೂ ಕೂಡ ಬಯಸೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲಿಕ್ಕೆ. ಯಾಕಂದರೆ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ. ಒಬ್ಬ ಶೋಷಿತ ವರ್ಗದ ಜನಾಂಗದ, ಹಿಂದುಳಿದ ವರ್ಗದ ಜನಾಂಗದ, ಒಬ್ಬ ಹಾಲು ಮತ್ತು ಕುರುಬ ಜನಾಂಗದ ನಾಯಕ ಸಿದ್ದರಾಮಯ್ಯನವರು ಆಗಿದ್ದಾರೆ ಅಂತೇಳಿ ಕೆಲವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಇವ್ರನ್ನ ಕೆಳಗಿಳಿಸ್ಬೇಕು ಅಂತ ಹುನ್ನಾರಾಗಿದೆ. ನಾವು ಯಾವತ್ತೂ ಬಯಸೋದಿಲ್ಲ ಸಿದ್ದರಾಮಯ್ಯನವ್ರನ್ನ ಇಳಿಸಬಾರದು ಅನ್ನೋದೇ ನಮ್ಮ ವಿಚಾರ. ಯಾಕಂದರೆ ಅವ್ರು ಮುಂದೆ ರಾಜಕೀಯ ಮಾಡೋದಿಲ್ಲ. ಇನ್ನೇನು ಇನ್ನೊಂದು 2 ವರ್ಷ ಉಳಿದಿದೆ. ಅದಾದ ನಂತರ ಸಿದ್ದರಾಮಯ್ಯನವರ ರಾಜಕೀಯ ಕರಿಯರೇ ಮುಗಿದೋಗುತ್ತೆ. ಮುಂದೆ ಯಾರು ಬೇಕಾದರೂ ಕೂಡ ಆಗಲಿ ಸಿದ್ದರಾಮಯ್ಯನವರನ್ನು ಇಳಿಸಬಾರದಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಅವ್ರನ್ನ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಅವ್ರಿಗೇನು ಇಳಿಸಿದರೆ ಆ ಜಾಗದಲ್ಲಿ ದಲಿತರನ್ನು ಕೂಡಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಅಪೇಕ್ಷೆ. ಮತ್ತು ದಲಿತರನ್ನು ಮತ್ತು ಸಿದ್ದರಾಮಯ್ಯನವರನ್ನು ತೆಗೆದು ದಲಿತರನ್ನು ಮಾಡಿ ಇನ್ನು ಬೇರೆ ಅವ್ರನ್ನ ಯಾರು ಮಾಡಿದರೂ ಕೂಡ ಅದು ಧರಣಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಿ. ಅದು ಹಿಂದುಳಿದ ವರ್ಗದ ಸಂಘಟನೆಗಳಾಗಲಿ, ದಲಿತ ಸಂಘಟನೆಗಳಾಗಲಿ, ಅಲ್ಪಸಂಖ್ಯಾತ ಸಂಘಟನೆಗಳಾಗಲಿ ಅದು ಅವ್ರಿಗೆ ಬಿಟ್ಟಿರೋದು. ಯಾರಿಗೆ ಮಾಡ್ತಾರೆ ಬಿಡ್ತಾರೆ ಅನ್ನೋದು ಆ ಪಕ್ಷಕ್ಕೆ ಬಿಟ್ಟಿದ್ದು. ಅಥವಾ ಈ ಹಿಂದುಳಿದ ವರ್ಗದ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಕೆಳಗಿಳಿಸಿದರೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲ, ಅದಕ್ಕೆ ದೊಡ್ಡ ಒಂದು ಹಾನಿ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ. ದಲಿತರನ್ನು ಕೂಡ ಮಾಡದೇ ಇದ್ದೂ ಕೂಡ ದೊಡ್ಡ ಹಾನಿ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಮೀಜಿ, ಮತ್ತೊಂದು ವಿಚಾರ. ಸದ್ಯ ಈಗ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಕೌಂಟೌನ್ ಶುರುವಾಗಿದೆ. ಶಾಮನೂರು ಶಿವಶಂಕರಪ್ಪನವರಿದ್ದರು. ಅವರಿದ್ದಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ಮುಂದಿನ ಚುನಾವಣೆಗೆ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರದ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಮಾತು. ಈಗ ಅವರ ಮಗ SS ಮಲ್ಲಿಕಾರ್ಜುನ್ ಅವರು ತಮ್ಮದೇ ಕುಟುಂಬಕ್ಕೆ ಟಿಕೆಟ್ ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದಿದ್ದಾರೆ. ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಲ್ಲಿನ ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ಸಭೆ ಸೇರ್ತಾ ಇದ್ದಾರೆ. ನಮಗೆ ಟಿಕೆಟ್ ಬೇಕು ಅನ್ನುವಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಾ? ಈಗ ನೋಡ್ರಿ, ಯಾರಿಗೆ ಯಾರು ಟಿಕೆಟ್ ಕೊಡಬೇಕನ್ನೋದು ಆಯಾ ಪಕ್ಷದ ಆಂತರಿಕ ವಿಚಾರ. ಅದರಲ್ಲಿ ನಾವು ಮೂಗು ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಆಲ್ರೆಡಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿ 86,000 ಮುಸಲ್ಮಾನರಿದ್ದಾರೆ, 26,000 ಕುರುಬರಿದ್ದಾರೆ, 30,000 ಲಿಂಗಾಯತರಿದ್ದಾರೆ, 40,000ಕ್ಕಿಂತ ಹೆಚ್ಚು ಅಲ್ಲಿ SC ಮತ್ತು STಗಳು ಇದ್ದಾರೆ, 10,000 ಉಪ್ಪಾರ ಜನ ಇದ್ದಾರೆ, ಮರಾಠರು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ಒಟ್ಟಾರೆ 2,60,000 ಮತಗಳಲ್ಲಿ 80-90% ಅಹಿಂದ ಮತಗಳೇ ಇದ್ದಾವೆ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಈ ರಾಜ್ಯದ ಪ್ರಭಾವಿ ನಾಯಕರು. ಅವ್ರ ಬಗ್ಗೆ ದುರ್ಸ ಮಾತೇ ಇಲ್ಲ. ಅವರು ಈ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಅವರು ಆಸ್ತಿ ಇದ್ದಂಗಿದ್ದರು. 6 ಪೀರಿಯಡ್ ಅವರು ಅಲ್ಲಿ ಶಾಸಕರಾಗಿದ್ದರು. ಅವ್ರು ಇರೋವರೆಗೂ ಕೂಡ ಅಲ್ಪಸಂಖ್ಯಾತರಾಗಲಿ, ಹಿಂದುಳಿದವರಾಗಲಿ, ದಲಿತರಾಗಲಿ ನಮಗೆ ಟಿಕೆಟ್ ಕೊಡುವಂತ ಕೇಳಿಲ್ಲ. ಅವ್ರು ಹೇಳಿದಾರೋ ಬಿಟ್ಟಿಲ್ಲ. ನನ್ನ ನಂತರ ನಾನು ಮುಸಲ್ಮಾನರಿಗೆ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾರೋ ಬಿಟ್ಟದ್ದು ನನಗೆ ಗೊತ್ತಿಲ್ಲ. ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾರೆ. 6 ಪೀರಿಯಡು, 6 30 ವರ್ಷ ಒಂದು ಸರ್ತಿ MP ಮಾಡಿದ್ದಾರೆ ಅವರನ್ನು. ಈಗ ಪ್ರಸ್ತುತ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನೂ ಕೂಡ MP ಮಾಡಿದ್ದಾರೆ. ಅಂದರೆ ಒಂದೇ ಕುಟುಂಬದಲ್ಲಿ 2 ಸಲ MP ಅಂದರೆ 10 ವರ್ಷ, 6 ಸಲ MLA ಅಂದರೆ 30 ವರ್ಷ, 40 ವರ್ಷ ಒಂದೇ ಒಂದು ಕುಟುಂಬಕ್ಕೆ ಮುಸಲ್ಮಾನರು ಕೂಡ ಅವರು ಮತವನ್ನು ಹಾಕ್ತಾ ಬಂದಿದ್ದಾರೆ. 86,000 ಮತಗಳು BJPಗೆ ಅವರು ಓಟೇ ಹಾಕೋದಿಲ್ಲ. ಎಲ್ಲ ಓಟುಗಳು ಕಾಂಗ್ರೆಸ್ಗೆ ಹಾಕ್ತಾರೆ. 3.5 ಲಕ್ಷ ಮತದಾರರು ದಾವಣಗೆರೆ ಲೋಕಸಭಾದಲ್ಲಿದ್ದಾರೆ.
ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿರೋದು ಬೇರೆ ಎಷ್ಟು ಓಟಿಂದ 31,000 ಓಟು ಲೋಕಸಭಾ. ಇನ್ನು 16,000 ಓಟ್ ಏನಾದರೂ ಬಿ ಜೆ ಪಿ ತೊಗೊಂಡಿದ್ರೆ ಅವ್ರು ಗೆಲ್ತಾನೆ ಇರಲಿಲ್ಲ. 3.5 ಲಕ್ಷ ಇರ್ತಕ್ಕಂಥ ಮುಸ್ಲಿಮರು ಓಟ್ ಹಾಕಿದ್ದು ಯಾರಿಗೆ? ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ. ಮುಸಲ್ಮಾನರು ಓಟ್ ಹಾಕಲಿಲ್ಲ ಅಂತಂದರೆ ಅವ್ರು ಲೋಕಸಭೆಗೆ ಗೆದ್ದು ಬರ್ತಿರಲಿಲ್ಲ. ಇನ್ನು ಮುಸಲ್ಮಾನರು ಓಟ್ ಹಾಕಲಿಲ್ಲ ಅಂದರೆ ಶಾಮನೂರು ಶಿವಶಂಕರಪ್ಪನವರು ಒಮ್ಮೆನೂ ಎಮ್ ಎಲ್ ಎ ಆಗ್ತಿರಲಿಲ್ಲ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರಿಗೆ 6 ಸರ್ತಿ ಎಮ್ ಎಲ್ ಎ, 1 ಸರ್ತಿ ಎಂ ಪಿ ಮತ್ತು ಅವರ ಸೊಸೆಯಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಒಂದು ಸಲ ಮುಸಲ್ಮಾನರು ಮಾಡಿದ್ದಾರೆ. ಅವರು 3.5 ಲಕ್ಷ ಮತದಾರರಿದ್ದಾರೆ. ಕೇಳೋದ್ರಲ್ಲಿ ಏನು ತಪ್ಪಿದೆ? ಅದು ಒಂದು ಅಹಿಂದ ಪ್ರಾಬಲ್ಯ ಇರತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಕೇಳೋದ್ರಲ್ಲಿ ಏನು ತಪ್ಪಿದೆ? ಇಷ್ಟು ವರ್ಷ ಅವ್ರಿಗೆ ಮಾಡಿದ್ದಾರೆ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ತಪ್ಪಿಲ್ಲಲ್ವಾ? ಈಗ ಮುಸಲ್ಮಾನರು ಓಟ್ ನೀವು ಎಲ್ಲರೂ ಕೂಡ ಪುಕ್ಸಟೆಯಾಗಿ ತೊಗೋತೀರಾ, ಎಲ್ಲರೂ ತೊಗೋತೀರಿ. ಅವ್ರಿಗೆ ಓಟ್ ಹಾಕಬೇಕಾದ್ರೆ ಕೊಡಬಾರದು, ಅವ್ರು ನಿಂತರೆ ಗೆಲ್ಲೋದಿಲ್ಲ, ಅವ್ರಿಗೆ ಬೇರೆಯವ್ರು ಹಾಕೋದಿಲ್ಲ, ಮತ್ತು ನೀವು ಅವ್ರು ಓಟ್ ತೊಗೋತೀರಲ್ಲ. ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡಿ ಮುಸಲ್ಮಾನರಿಗೆ ಅಂತಕ್ಕಂಥ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ಜಟಾಪಟಿ ನಡುವೆ ಜಮೀರ್ ಅಹ್ಮದ್ ಅವರು ಎಂಟ್ರಿ ಆಗ್ತಾರೆ. ಜಮೀರ್ ಅಹ್ಮದ್ ಅವರು ಮುಸ್ಲಿಂ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ನೀವು ಇಲ್ಲಿ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡೋದಾದರೆ ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದಕ್ಕೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಅವರಿಗೆ ಒಂದು ಮಾತನ್ನು ಬಳಸ್ತಾರೆ. ಅವನು ಯಾವನು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ? ನಮ್ಮ ಕ್ಷೇತ್ರದ್ದು, ನಮ್ಮ ಜಿಲ್ಲೆದು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊತೀವಿ, ಅವನು ಇದರಲ್ಲಿ ಮಧ್ಯಪ್ರವೇಶ ಮಾಡಬಾರ್ದು ಅನ್ನುವಂತಹ ಮಾತನ್ನು ಏಕವಚನದಲ್ಲಿ ಬಳಸ್ತಾರೆ ಸಚಿವ ಜಮೀರ್ ಅಹ್ಮದ್ ಅವ್ರಿಗೆ. ನೀವು ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ? ನೋಡ್ರಿ, ಮಾನ್ಯ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ಉಸ್ತುವಾರಿ ಸಚಿವರು, ದಾವಣಗೆರೆ ಉತ್ತರದ ಮಾನ್ಯ ಶಾಸಕರು, ಜಮೀರ್ ಅಹ್ಮದ್ ಖಾನ್ ಅವರು ಈ ರಾಜ್ಯದ ಪ್ರಭಾವಿ ಸಚಿವರು, ಚಾಮರಾಜಪೇಟೆ ಭಾಗದ ಶಾಸಕರು ಕೂಡ ಹೌದು. ಅವನು ಅಂತ ಹೇಳಿ ಅವರನ್ನು ಸಾರ್ವಜನಿಕವಾಗಿ ಕೇಳಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಅವರು ಎಮ್ ಎಲ್ ಎ, ಇಬ್ಬರು ಒಂದು ಪಕ್ಷದ ಎಮ್ ಎಲ್ ಎಗಳು. ನಮ್ಮ ಪಕ್ಷದ ಆಂತರಿಕ ವಿಷಯ ಅಂತ ಬಂದಾಗ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಅಹಿಂದ ವರ್ಗದ ಬಹುದೊಡ್ಡ ನಾಯಕ, ಬರೀ ಮುಸಲ್ಮಾನರ ನಾಯಕ ಅಲ್ಲ. ಜಮೀರ್ ಅಹ್ಮದ್ ಅಹಿಂದ ವರ್ಗದ ಬಹುದೊಡ್ಡ ನಾಯಕ, ವಿಶೇಷವಾಗಿ ಅಲ್ಪಸಂಖ್ಯಾತರ ಮುಸಲ್ಮಾನರ ನಾಯಕ. ಈ ರಾಜ್ಯದಲ್ಲಿ 1,40,00,000 ಮುಸಲ್ಮಾನರಿದ್ದಾರೆ. ದಾವಣಗೆರೆಯಲ್ಲಿ 3.5 ಲಕ್ಷ ಮತದಾರರು ಮುಸಲ್ಮಾನರಿದ್ದಾರೆ. ಮುಸಲ್ಮಾನರಿಗೆ ಸಾಮಾಜಿಕ ನ್ಯಾಯ ಬೇಕು ಅಂದಾಗ ಮುಸಲ್ಮಾನರು ಯಾರ ಹತ್ರ ಹೋಗ್ತಾರೆ? ನಮ್ಮ ನಾಯಕ ಅವ್ರು ಯಾರಿದ್ದಾರೆ? 10 ಜನ ಮುಸಲ್ಮಾನರು ಎಮ್ ಎಲ್ ಎ ಇದ್ದಾರೆ. ಅದರಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರು. ಇನ್ನು ಅವ್ರನ್ನ ಕೇಳಿದ ಇನ್ನು ಯಾರನ್ನ ಕೇಳ್ತಾರೆ ಮುಸಲ್ಮಾನರು ಹೋಗಿ? ಹಾಗಾಗಿ ಆದರೆ ಒಬ್ಬ ಅಲ್ಪಸಂಖ್ಯಾತದ ನಾಯಕ, ನಾಳೆ ನೀವು ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತೆ ಅಲ್ಲಿ ಲೋಕಸಭೆ ಗೆಲ್ಲಬೇಕಂತಂದರೆ ಅವನು ಜಮೀರ್ ಅಂತ ಕೇಳಿದಾಗ ಲಕ್ಷಾಂತರ ಮುಸಲ್ಮಾನರು ಮತದಾರರು, 3.5 ಲಕ್ಷ ಮುಸ್ಲಿಮರು ಅಲ್ಲಿ ಮತದಾರರಿದ್ದಾರೆ. ಲಕ್ಷಾಂತರ ಜನ ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ಅನುಯಾಯಿಗಳಿದ್ದಾರೆ. ಅವನು ಅಂತ ಕೇಳಿದಾಗ ನಾಳೆ ನೀವು ಎಂ ಪಿ ಹೆಂಗೆ ಆಗ್ತೀರಿ? ಅವನು ಜಮೀರ್ ಅಂತ ಕೇಳಿದಾಗ ನೀವು 6 ಸಲ ಎಮ್ ಎಲ್ ಎ ಹೆಂಗೆ ಆಗ್ತೀರಿ? ಮುಂದಿನ 28ರಲ್ಲಿ ಬೈ ಎಲೆಕ್ಷನ್ದಲ್ಲಿ ನೀವು ಮತ್ತೆ ಏನಾರು ಬರಬೇಕಂದ್ರೆ ಯಾನವರು ಅಂತ ಕೇಳಿದಾಗ ಇದು ಪಕ್ಷದ ಒಳಗಡೆ ಕೂತು ಮಾತಾಡಬೇಕಾಗಿತ್ತು. ಆದರೆ ಒಬ್ಬ ಪ್ರಭಾವಿ ನಾಯಕ ಜಮೀರ್ ಅಹ್ಮದ್ ಖಾನ್ ಅವರನ್ನು ಸಾರ್ವಜನಿಕವಾಗಿ ಅವರನ್ನು ಏಕವಚನದಲ್ಲಿ ಮಾತಾಡಿ ನಿಂದನೆಯನ್ನು ಮಾಡಿ, ಅದು ಒಂದು ಕೆಳವರ್ಗದ ನಾಯಕ, ಹಿಂದುಳಿದ ವರ್ಗದ ನಾಯಕ, ಒಬ್ಬ ಮುಸಲ್ಮಾನರ ನಾಯಕ. ಈ ರಾಜ್ಯದಲ್ಲಿ 80% ಅಹಿಂದ ವರ್ಗದವರಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಕೂಡ ಸಿದ್ದರಾಮಯ್ಯನವರ ನಂತರ, ಮಾನ್ಯ ಸತೀಶ್ ಜಾರಕಿಹೊಳಿಯವರ ನಂತರ ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಅಹಿಂದ ವರ್ಗದ ನಾಯಕರು. ಅವರನ್ನು ಒಂದು ಬಹಳ ಕೆಟ್ಟ ಶಬ್ದಗಳಿಂದ ಅವ್ರನ್ನ ಏಕವಚನದಲ್ಲಿ ಮಾತಾಡಿರೋದು ಎಲ್ಲರಿಗೂ ಕೂಡ ನೋವಾಗಿದೆ. ಆ ರೀತಿ ಮಾತನಾಡಬಾರ್ದಿತ್ತು ಅಂತ ನನ್ನ ವೈಯಕ್ತಿಕ ವಿಚಾರ. ಮತ್ತು ಅವರ ಅನುಯಾಯಿಗಳು ಸಾಕಷ್ಟು ಇದ್ದಾರೆ. ಮತ್ತು ಅವರನ್ನು ಏಕವಚನದಲ್ಲಿ ಮಾತಾಡಿದಾಗ ಅಲ್ಲಿರ್ತಕ್ಕಂಥವ್ರು ನೋವಾಗುತ್ತೆ. ಮುಂದೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಎಮ್ ಎಲ್ ಎ ನಿಂತಾಗ, ನೀವು ಎಂ ಪಿ ನಿಂತಾಗ ನಿಮ್ಮ ಕುಟುಂಬದವರು ನೀವು ಹೆಂಗೆ ಗೆಲ್ತೀರಾ ಮುಂದಿನ ದಿನಮಾನದಲ್ಲಿ? ಅದಕ್ಕೆ ಆ ರೀತಿ ಮಾತನಾಡಬಾರ್ದಿತ್ತು ಅನ್ನೋದು ನನ್ನ ವೈಯಕ್ತಿಕ ವಿಚಾರ. ಸ್ವಾಮೀಜಿ, ನಿಮಗೆ ದಾವಣಗೆರೆ ಭಾಗದಲ್ಲಿ ನಿಮ್ಮದೇ ಆದಂತಹ ವರ್ಚಸ್ಸಿದೆ, ನೀವು ಅಲ್ಲಿ ಒಂದಷ್ಟು ಗುರುತಿಸ್ಕೊಂಡಿದ್ದೀರಾ. ಈಗ ನೀವು ಅಲ್ಲಿ ಕಾಂಗ್ರೆಸ್ ಟಿಕೆಟು ಅಲ್ಪಸಂಖ್ಯಾತರಿಗೆ ಅಥವಾ ಅಹಿಂದಾದವ್ರಿಗೆ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದೀರಿ. ಅಕಸ್ಮಾತ್ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನಿಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ನೋಡ್ರಿಗೆ, ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಅನ್ನೋದು ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಅದಕ್ಕೆ ನಾವು ಅದರಲ್ಲಿ ತಲೆ ಹಾಕೋಕ್ಕೆ ಹೋಗೋದಿಲ್ಲ. ಆದರೆ ಭವಿಷ್ಯದಲ್ಲಿ
ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವಿಷ್ಯ ಬೇಕು. 28ರಲ್ಲಿ ಮತ್ತೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಬರಬೇಕು. ಮುಂದಿನ 2029ರ ಲೋಕಸಭಾದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತಂದರೆ ಮುಸಲ್ಮಾನರಿಗೆ ಒಂದು ಅವಕಾಶ ಮಾಡಿಕೊಡ್ರಿ. ಏನು ತಪ್ಪಿದೆ? ಇಡೀ 1,40,00,000 ಇರತಕ್ಕಂಥ ಮುಸಲ್ಮಾನರಿಗೆ ಇಡೀ ಈ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ 15 ಟಿಕೆಟ್ ಕೊಡುತ್ತೆ. 9 ಜನ ಗೆಲ್ತಾರೆ, 6 ಜನ ಸೋಲ್ತಾರೆ. ಈಗ ಉದಾಹರಣೆಗೆ ಬಾಗಲಕೋಟೆಯಲ್ಲಿ 8 ವಿಧಾನಸಭಾ ಬರ್ತವೆ. ಆ 8 ವಿಧಾನಸಭಾದಲ್ಲಿ ಒಬ್ಬ ಮುಸಲ್ಮಾನಿಗೂ ನೀವು ಟಿಕೆಟ್ ಕೊಡೋದಿಲ್ಲ. ಆದರೆ ಅಲ್ಲಿ 2.5 ಲಕ್ಷ ಮುಸಲ್ಮಾನರು ಲೋಕಸಭೆಗೂ ಕಾಂಗ್ರೆಸ್ಸಿಗೆ ಹಾಕ್ತಾರೆ. 8 ವಿಧಾನಸಭಾದ ಕಾಂಗ್ರೆಸ್ ಶಾಸಕರಿಗೆ ವೋಟ್ ಹಾಕ್ತಾರೆ. ನೀವು ಧಾರವಾಡದಲ್ಲಿ ಒಬ್ಬ ಮುಸಲ್ಮಾನಿಗೆ ಕೊಟ್ಟಿಲ್ಲ, 8 ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಕೂಡ ಮುಸಲ್ಮಾನರು ಕೂಡ ಹಾಕ್ತಾರೆ. ಈ ರೀತಿ ನೀವು ಕೊಪ್ಪಳಕ್ಕೆ ಬಂದಾಗ ಅಲ್ಲಿಯೂ ಕೂಡ 5 ಕಾನ್ಸ್ಟಿಟ್ಯೂನ್ಸಿ ಬರ್ತವೆ, ಅಲ್ಲಿ ಮುಸಲ್ಮಾನಿಗೆ ಟಿಕೆಟ್ ಕೊಟ್ಟಿಲ್ಲ. 5 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮುಸಲ್ಮಾನರು ಕೂಡ ಅವರು ಕೂಡ ಕಾಂಗ್ರೆಸ್ಸಿಗೆ ಹಾಕ್ತಾ ಹೋಗ್ತಾರೆ. ಹೀಗೆ ನೀವು ಎಲ್ಲ ಕಡೆ ಹೋಗಿ ಬನ್ನಿ. ಇನ್ನು ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಕೂಡ 8 ವಿಧಾನಸಭಾ ಕ್ಷೇತ್ರ ಬರ್ತವೆ, ಅಲ್ಲೆಲ್ಲಿಯೂ ಮುಸಲ್ಮಾನಿಗೆ ಟಿಕೆಟ್ ಕೊಟ್ಟಿಲ್ಲ. ಆದರೂ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಾರೆ. ನೀವು ದಾವಣಗೆರೆಯಲ್ಲೂ ಕೂಡ ಚನ್ನಗಿರಿ, ಹೊನ್ನಾಳಿ, ಹರಿಹರ ಮತ್ತು ಹರಪನಹಳ್ಳಿ, ಮಾಯಕೊಂಡ, ಜಗಳೂರು, ದಾವಣಗೆರೆ ದಕ್ಷಿಣ, ದಾವಣಗೆರೆ ಉತ್ತರ 8 ಲೋಕಸಭಾ ಕ್ಷೇತ್ರದಲ್ಲಿ 3.5 ಲಕ್ಷ ಮತದಾರರಿದ್ದಾರೆ. ಒಂದು ಕಾನ್ಸ್ಟಿಟ್ಯೂನ್ಸಿಗೆ ನೀವು ಮುಸಲ್ಮಾನರಿಗೆ ಟಿಕೆಟ್ ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೂ ಕೂಡ ಅವರು ನಿಮ್ಮ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದಾರಲ್ವಾ? ಮುಂದಿನ ನಿರ್ಮಾಣದಲ್ಲಿ ನೀವು ಇಷ್ಟೊಂದು 6 ಪಿರಿಯಡು ಸತತವಾಗಿ 30 ವರ್ಷ ಅವರು 86,000 ಜನ ಮತದಾರರಿದ್ದರೂ ಕೂಡ ನಿಮಗೆ ಟಿಕೆಟ್ ಬಿಟ್ಟು ಕೊಟ್ಟಿದ್ದಾರೆ. ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಇಷ್ಟೊಂದು ಸಮಸ್ಯೆ, ಇಷ್ಟೊಂದು ಚರ್ಚೆ, ಇಷ್ಟೊಂದು ಹೈಕಮಾಂಡದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬಾರದು ಅನ್ನತಕ್ಕಂಥ ಹುನ್ನಾರ. ಇದೇ ರೀತಿ ಆದರೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರು ದೂರ ಆಗುವಂಥ ದಿನಗಳೇ ದೂರ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೀನಿ. ಈ ರೀತಿ ಒಂದು ಟಿಕೆಟ್, ಒಂದು ಕ್ಷೇತ್ರಕ್ಕೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಅವರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. 28 ಲೋಕಸಭಾ ಇದೆ, ಒಂದು ಲೋಕಸಭೆಗೆ ಮುಸಲ್ಮಾನರು ಕೊಡಬೇಕಂತೇಳಿ ಇದೆ. ಆದರೆ ಎಲ್ಲಿಯೂ ಕೂಡ ಅದನ್ನು ಕೊಟ್ಟಿಲ್ಲ. ಪುಕ್ಷಡ್ಡಿಯಾಗಿ ಅವರು 3.5 ಲಕ್ಷ ಓಟ್ ತೊಗೋತೀರಿ ದಾವಣಗೆರೆಯಲ್ಲಿ. ಒಂದು ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ಬಿಟ್ಕೊಟ್ರೆ ಏನು ತಪ್ಪಿದೆ? ಬಿಟ್ಕೊಡ್ಬೇಕಲ್ವ? ಅದು ಬಿಟ್ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಬಿಟ್ಕೊಟ್ಟಿಲ್ಲ ಅಂತಂದರೆ ನಾನು ಬರೀ ಮುಸಲ್ಮಾನ್ಗೆಲ್ಲ, ನೀವು ದಲಿತರಿಗೆ ಕೊಡಿ. ದಾವಣಗೆರೆ ದಕ್ಷಿಣಕ್ಕೆ ಅಲ್ಲಿ 40,000 ಇದ್ದಾರೆ ದಲಿತರು. ಹಿಂದುಳಿದವ್ರಿಗೆ ಕೊಡ್ರಿ. ಅಲ್ಲಿನ ಹಿಂದುಳಿದವರು ಕೂಡ 60-70 ಓಟ್ ಇದ್ದಾವೆ. ಎಲ್ಲರೂ ಕೂಡ ಸೇರಿಕೊಂಡು 80% ಅಹಿಂದದವರು ಇದ್ದಾರೆ. ಮೊದಲ ಆದ್ಯತೆ 86,000 ಮುಸಲ್ಮಾನರಿಗೆ ಕೊಡಿ, ಇಲ್ಲ ಕುರುಬರಿಗೆ ಕೊಡ್ರಿ, ಇಲ್ಲ ಹಿಂದುಳಿದವ್ರು ಯಾರಿಗಾದರೂ ಕೊಡ್ರಿ, ಇಲ್ಲ ದಲಿತರಿಗೆ ಕೊಡ್ರಿ. ಯಾರಿಗೂ ಕೊಡದೆ ನೀವು ಮತ್ತೆ ನಿಮ್ಮಷ್ಟಕ್ಕೆ ನೀವೇ ತೊಗೊಂಡು ಕೂತ್ರೆ ನೀವು ಮುಂದಿನ ದಿನಮಾನದಲ್ಲಿ ಅನುಭವಿಸ್ತೀರಿ 2028ರಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದೇ ವಿಚಾರವಾಗಿ ಸ್ವಾಮೀಜಿ, ನಿಮ್ಮ ಬಗ್ಗೆ ಮಾತಾಡಿದಂತಹ ಯತ್ನಾಳ್ ಅವರು ಬಿಜಾಪುರ ಕ್ಷೇತ್ರದಲ್ಲಿ 1 ಲಕ್ಷ ಜನ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಅಲ್ಲಿ ಅವರೇ ಬಹಿರಂಗವಾಗಿ ಹೇಳ್ತಾರೆ ನನಗೆ ಮುಸ್ಲಿಂ ವೋಟೇ ಬೇಡ ಅಂತ. ಆದರೂ ಸಹ ಅಷ್ಟೊಂದು ಪ್ರಬಲವಾದಂತಹ ನಿರ್ಣಾಯಕ ಮತಗಳಿರುವಂತಹ ಬಿಜಾಪುರದ ಮುಸ್ಲಿಂ ಸಮುದಾಯದ ಕ್ಷೇತ್ರದಲ್ಲಿ ಅವ್ರು ಹೇಗೆ ಗೆದ್ದು ಬರ್ತಾ ಇದ್ದಾರೆ? ಇದರ ಒಳಗುಟ್ಟೇನು ನೋಡಿ. ಏನಾಗಿದೆ, ಇಡೀ ರಾಜ್ಯದಲ್ಲಿ ಮುಸ್ಲಿಮರು ಬರೋ ದಿನಮಾನದಲ್ಲಿ ಜಾಗೃತರಾಗಬೇಕು. ಈ ಗುಲಾಮಗಿರಿ ಮನಸ್ಥಿತಿಯಿಂದ ಮೊದಲು ಹೊರಗೆ ಬರಬೇಕು. ನಾವು ಯಾರಿಗೂ ಹಾಕಿದರೆ BJP ಬಂದುಬಿಡ್ತದೆ, ಅದು ಬಂದುಬಿಡ್ತದೆ, ಯಾರು ಬಂದರೆ ನಿಮಗೇನು? BJP ನಿಮ್ಗೆ 1 ಟಿಕೆಟ್ ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. 1,40,00,000 ಜನ ನೀವಿದ್ದರೂ ಕೂಡ ಬರೀ 15 ಟಿಕೆಟ್ ಕೊಡ್ತಾರೆ. ಲಿಂಗಾಯತರಿಗೆ 61 ಟಿಕೆಟ್ ಕೊಡ್ತಾರೆ. ಒಕ್ಕಲಿಗರಿಗೆ 46 ಟಿಕೆಟ್ಗಳನ್ನು ಕೊಡ್ತಾರೆ. ಹೀಗೆ ನಿಮಗೆ ಬರೀ 15 ಟಿಕೆಟ್ ಕೊಡ್ತಾರೆ. ಈ ರೀತಿ ಆದರೆ ನಿಮಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಮುಸಲ್ಮಾನರಿಗೂ ಕೂಡ ನಾನು ಬರೋ ದಿನಮಾನದಲ್ಲಿ ಯಾರು ಬಂದರೆ ನೀವು BJP ಬಂದುಬಿಡ್ತದೆ ಅಂತೇಳಿ ನೀವು ಕಾಂಗ್ರೆಸ್ ಹಾಕ್ತೀರಿ. ಬಟ್ ನೀವು ಕಾಂಗ್ರೆಸ್ ನಿಮಗೆ ನ್ಯಾಯ ಕೊಡ್ತಾ ಇಲ್ಲ. ಎಲ್ಲ ಕಡೆ ಇವತ್ತು ಅಹಿಂದ ಮತಗಳು ಇಲ್ಲ ಅಂದರೆ ಯಾರೂ ಗೆಲ್ಲಕ್ಕಾಗಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ. ಆದರೆ ಮತ್ತು ಮುಸಲ್ಮಾನರು 1 ಲಕ್ಷ ಇದ್ದೂ ಕೂಡ ಅವರು ಸೋಲ್ತಾರೆ ಅಂದರೆ ಇದಕ್ಕೆ ಯಾರು ಹೊಣೆ? 20 ಲಕ್ಷ ಪಂಚಮಸಾಲಿಗಳು, 20 ಲಕ್ಷ ಬಣಜಿಗರು, 20 ಲಕ್ಷ ಗಾಣಿಗರು ಎಲ್ಲರೂ ಸೇರಿಕೊಂಡು ಅಲ್ಲಿ ಒಂದು ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತಾರೆ. ಮುಸ್ಲಿಮರು ಸೋಲ್ತಾರೆ ಅಂದರೆ ಇದಕ್ಕೆ ಯಾರು ಹೊಣೆ? ಇದು ನೇರವಾಗಿ ಕಾಂಗ್ರೆಸ್ ಹೊಣೆ. ಕಾಂಗ್ರೆಸ್ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ. ಈ 2,000 ಓಟ್ ಇರೋಂಗೆಲ್ಲ ಅವ್ರಿಗೆ ಟಿಕೆಟ್ ಕೊಡ್ತೀರಿ ಕಾಂಗ್ರೆಸ್ ಪಕ್ಷದಿಂದ. ಅಲ್ಲಿ 70-80 ಓಟ್ ಮುಸಲ್ಮಾನರು ಇರ್ತವೆ. 2,000 ಓಟ್ ಇರ್ತಕ್ಕಂಥ 2,000 ಓಟ್ ಇರ್ತಕ್ಕಂಥ ಬೇರೆ ಜನಾಂಗದವ್ರನ್ನ 80,000 ಇರ್ತಕ್ಕಂಥ ಮುಸಲ್ಮಾನರು 80,000 ಓಟ್ ಹಾಕಿ ಗೆಲ್ಲಿಸ್ತಾರೆ. ಬಟ್ ಮುಸಲ್ಮಾನರು 1 ಲಕ್ಷ ಇದ್ದರೂ ಕೂಡ ಅವರು ಸೋಲ್ತಾರೆ ಅಂದರೆ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷದ ಇದಕ್ಕೆ ಜವಾಬ್ದಾರಿ ಅಲ್ವಾ? ಹಾಗಾಗಿ ನೀವು ಇದನ್ನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತೀರಾ? ಹೌದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲಾಂದ್ರೆ ಹೆಂಗೆ ಸೋಲಕ್ಕಾಗುತ್ತೀರಿ?
ಅಲ್ಲಿ 40,000 ದಲಿತರಿದ್ದಾರೆ ಬಿಜಾಪುರ ಸಿಟಿ ಒಳಗಡೆ. 1,00,000 ಮುಸಲ್ಮಾನರು ಇದ್ದಾರೆ, 10,000 ಕುರುಬರಿದ್ದಾರೆ. ಎಲ್ಲಿ ಹೋಗ್ತಾವ ಓಟುಗಳು? ನೀವು ಕೆಲವೊಂದು ಹೆಸರು ಹೇಳೋಕೆ ಹೋಗೋದಿಲ್ಲ. 2,000 ಇಲ್ಲ, 2,000 ಓಟ್ ಇದ್ದವ್ರಿಗೆ ಟಿಕೆಟ್ ಕೊಡ್ತೀರಿ, ಅವ್ರು MLA ಆಗ್ತಾರೆ. 1,00,000 ಇರ್ತಕ್ಕಂಥ ಮುಸಲ್ಮಾನರು ಹೆಂಗೆ ಸೋಲ್ತಾರೆ? ಹೌದಲ್ವಾ? ಹೆಬ್ಬಾಳದಲ್ಲಿ ಕೂಡ ಅಷ್ಟೇ, ರೆಹಮಾನ್ ಶರೀಫ್, ಜಾಫರ್ ಶರೀಫ್ ಅವರ ಮೊಮ್ಮಗ ನಿಂತರೆ ಸೋಲ್ತಾರೆ, ಭೈರತಿ ಸುರೇಶ್ ಅವ್ರು ನಿಂತರೆ ಗೆಲ್ತಾರೆ. ಹೆಂಗೆ ಸಾಧ್ಯ ಅದು? 80,000ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಹೆಬ್ಬಾಳ ಕ್ಷೇತ್ರದಲ್ಲಿ ಇವತ್ತು ಪುಲಕೇಶಿ ನಗರ ತಗೊಳ್ಳಿ, ಇವತ್ತು ನೀವು ಸರ್ವಜ್ಞ ನಗರ ತೋಡಿ, ಶಿವಾಜಿನಗರ ತಗೊಳ್ಳಿ, ಎಲ್ಲ ಕಡೆ ಪ್ರಾಬಲ್ಯ ಇರ್ತಕ್ಕಂಥವ್ರು. ಆದರೂ ಕೂಡ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ, ಅವ್ರನ್ನ ಬೇಕಂತ ಸೋಲಿಸ್ತಾರೆ. ಅದು ಆಂತರಿಕವಾಗಿ ಒಂದು ಒಪ್ಪಂದ ಆಗುತ್ತೋ ಹೊರಗಿನ ಒಪ್ಪಂದ ಆಗುತ್ತೋ ಗೊತ್ತಿಲ್ಲ. ಬರುವಂಥ ದಿನಮಾನದಲ್ಲಿ ಹೇಗೆ ಪ್ರಾಮಾಣಿಕವಾಗಿ ಮುಸಲ್ಮಾನರು ನಿಮಗೆ ಓಟ್ ಹಾಕ್ತಾರೆ, ನೀವು ಕೂಡ ಪ್ರಾಮಾಣಿಕರಾಗಿ ಅವರಿಗೆ ಮತವನ್ನು. ಇವತ್ತು ಲಿಂಗಾಯತರು 39 ಜನ MLA ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ, 18 ಜನ ಲಿಂಗಾಯತರು BJPಯಿಂದ ಇದ್ದಾರೆ. ಅದೇ ರೀತಿ ಇವತ್ತು ಒಕ್ಕಲಿಗರು ಕೂಡ 46 ಜನ MLA ಇದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ. 24 ಜನ ಒಕ್ಕಲಿಗರು ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ. ಇವತ್ತು 10 ಜನ ಒಕ್ಕಲಿಗರು JDS ಪಾರ್ಟಿಯಿಂದ ಇದ್ದಾರೆ, 12 ಜನ ಒಕ್ಕಲಿಗರು BJPಯಿಂದ ಇದ್ದಾರೆ. ಒಕ್ಕಲಿಗರು 46 ಜನ MLA ಇದ್ದಾರೆ. ಬಹುಶಃ 66,000 ಜನಸಂಖ್ಯೆ ಇರತಕ್ಕಂಥ ಒಕ್ಕಲಿಗರು 46 MLAಗಳಿದ್ದಾರೆ. 66 ಲಕ್ಷ ಇರತಕ್ಕಂತಹ ಲಿಂಗಾಯತರು ಒಟ್ಟು 59 ಜನ ಲಿಂಗಾಯತರಿದ್ದಾರೆ. 1,40,00,000 ಇರತಕ್ಕಂಥ ಮುಸಲ್ಮಾನರು ಬರೀ 9 ಜನ MLA ಇದ್ದರು. ಮೊನ್ನೆ ಒಂದು ಬೈ ಎಲೆಕ್ಷನ್ದಲ್ಲಿ ಶಿಗ್ಗಾಂವಿಯಲ್ಲಿ ಯಾಸೀರ್ ಖಾನ್ ಪಠಾಣ್ ಗೆದ್ದಾಗ 10 ಆಯಿತು. 1,40,00,000 ಇರೋರು ಬರೀ 10 ಜನ ಗೆಲ್ತಾರೆ. 66 ಲಕ್ಷ 70 ಲಕ್ಷ ಇರೋರು 60 MLAಗಳಾಗ್ತಾರೆ. ಅದು ಹೆಂಗೆ ಸಾಧ್ಯ? ದಲಿತರು ಕೂಡ ಅಷ್ಟೇ, 36 SC ರಿಸರ್ವೇಷನ್ ಇದೆ, 15 ST ರಿಸರ್ವೇಷನ್ ಇದೆ, ಒಟ್ಟು ರಿಸರ್ವೇಷನ್ 51 ರಿಸರ್ವೇಷನ್ ಅಂಬೇಡ್ಕರ್ ಕೊಟ್ಟರು. ನೀವೇನು ಕೊಟ್ಟಿದ್ದೀರಿ? BJPಯವರೇ ಕಾಂಗ್ರೆಸ್ನವರೇ 51ಕ್ಕಿಂತ ಮೇಲೆ ಎಕ್ಸ್ಟ್ರಾ ಕೊಡ್ತೀರಾ ಟಿಕೆಟ್ಗಳನ್ನು? ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ 51 ಟಿಕೆಟು, ಅದು ಅಂಬೇಡ್ಕರ್ ಅವರ ಆಶೀರ್ವಾದ ಸಿಕ್ಕಿದೆ. ಅದ್ರ ಮೇಲೆ ನೀವು 1 ಟಿಕೆಟ್ ಕೊಟ್ಟಿರ ದಲಿತರಿಗೆ ಯಾಕೆ ನೀವು ಜಾಸ್ತಿ ಟಿಕೆಟ್ ಕೊಡೋದಿಲ್ಲ? ಅವ್ರನ್ನ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗೆ ಯಾಕೆ ಮಾತ್ರ ಸೀಮಿತ ಮಾಡ್ತೀರಿ? ಅವ್ರಿಗೂ ಕೂಡ ಬೇರೆ ಬೇರೆ ಎಲ್ಲ ಕೊಡಿ. 2 ಕೋಟಿ ದಲಿತರು, 3 ಕೋಟಿ ಹಿಂದುಳಿದವರು, 1,40,00,000 ಅಲ್ಪಸಂಖ್ಯಾತರು, ಸರಿಸುಮಾರು 5 ರಿಂದ 5.5 ಕೋಟಿ ಜನ ಇವತ್ತು ಅಹಿಂದ ವರ್ಗದವರು ಇದ್ದಾರೆ. ಅವರನ್ನು ಯಾರೂ ಕೂಡ ಅಲ್ಲಗಳಿದೆ. ಎಲ್ಲ ಪಕ್ಷದವರು ಕೂಡ ಇವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸ್ವಾಮೀಜಿ, ನೀವು ಇದೇ ಸಮಯದಲ್ಲಿ ಒಂದು ಮಾತು ಹೇಳ್ತೀರಾ. ನೀವು ಕಾಂಗ್ರೆಸ್ ಆಗಲಿ BJP ಆಗಲಿ ಮುಸ್ಲಿಮರಿಗೆ ಮತ್ತು ಅಹಿಂದ ವರ್ಗಕ್ಕೆ ಸರಿಯಾದಂತಹ ಟಿಕೆಟ್ಗಳನ್ನು ಕೊಡ್ತಿಲ್ಲ, ರಾಜಕೀಯ ಪ್ರಾತಿನಿಧ್ಯ ಕೊಡ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಮುಸಲ್ಮಾನರಾಗಿರಬಹುದು, ಅಹಿಂದ ವರ್ಗದವರಾಗಿರ್ಬೋದು, ಬೇರೆ ರಾಜಕೀಯ ವೇದಿಕೆಯನ್ನು ಹುಡುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ನೋಡಿ, ಏನಾಗಿದೆ, ಅನ್ಯಾಯ ಸಹನೆಯ ಚೌಕಟ್ಟು ಮೀರಿದಾಗ ಒಂದು ಬೇರೆ ಆಪ್ಷನ್ ಬಂದೇ ಬರ್ತದೆ. ಈ 1947 ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ದಲಿತರನ್ನು, ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು ಎಲ್ಲ ಪಕ್ಷಗಳು ತುಳಿದಿದ್ದಾವೆ. ಹಾಗಾಗಿ ಬರುವಂಥ ದಿನಮಾನದಲ್ಲಿ ಅದು ಆಗಬಾರದು. ನೀವು ಮತ್ತು ನಿಷ್ಕಾಳಜಿ ಮಾಡಿದರೆ, ತಾತ್ಸಾರ ಮನೋಭಾವ ಮಾಡಿದರೆ ಇನ್ನೊಂದು ಬೇರೆ ಡೋರ್ ಓಪನ್ ಇರ್ತದೆ. ಈಗ ಭಾಳಷ್ಟು ಬದಲಾವಣೆ ಆಗುವಂಥದ್ದಿದೆ. ಇದೇ ರೀತಿ ಹಿಂದುಳಿದವ್ರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ಕಡೆಗಣನೆ ಮಾಡಿದ್ದರೆ 28ರಲ್ಲಿ ಅದರ ಚಿತ್ರಣನೇ ಬದಲಾವಣೆ ಆಗಲಿದೆ. ಇವತ್ತೆಲ್ಲ ಅಹಿಂದದವರು ಜಾಗೃತರಾಗಿದ್ದಾರೆ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಜಾಗೃತಿ ಆಗಿದ್ದಾರೆ. ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ, ನಮಗೆ ಮೋಸ ಆಗ್ತಾ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಓಟನ್ನು ತಗೋತಾರೆ, ಬಟ್ ಅಹಿಂದವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಕೂಡ ವಾತಾವರಣ ಇದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳಿ, ಇವತ್ತು 4 ಜನ ಸಚಿವರಿದ್ದಾರೆ. ಇವತ್ತು ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿಯವರು, ಶೋಭಾ ಕರಂದ್ಲಾಜೆಯವರು, ನಮ್ಮ ಪ್ರಹ್ಲಾದ್ ಜೋಶಿಯವರು, ಈ ರೀತಿ ಸೋಮಣ್ಣ ಅವರು ಲಿಂಗಾಯತ ಕೋಟಾದಲ್ಲಿ ಆಗಿದ್ದಾರೆ. ಶೋಭಾ ಕರಂದ್ಲಾಜೆಯವರು ಮತ್ತು ಕುಮಾರಸ್ವಾಮಿಯವರು ಒಕ್ಕಲಿಗರ ಕೋಟಾದಲ್ಲಿ ಆಗಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಬ್ರಾಹ್ಮಣ ಕೋಟಾದಲ್ಲಿ ಆಗಿದ್ದಾರೆ. ಯಾಕೊಬ್ಬ ದಲಿತರನ್ನ ಕೂಡ ಮಾಡ್ಬೋದಿತ್ತಲ್ವ? ದಲಿತರನ್ನು ಕೂಡ ಒಂದು ಕೊಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನ ಕೇಂದ್ರಕ್ಕೆ, ಯಾಕೆ ಕೊಟ್ಟಿಲ್ಲ? ಇವತ್ತು 28 ಲೋಕಸಭಾ ಕ್ಷೇತ್ರದಲ್ಲಿ ಬಹುಪ್ರಮಾಣದಲ್ಲಿ ಇವತ್ತು 19 ಸೀಟ್ BJP ಬರಬೇಕು ಅಂತಂದರೆ ದಲಿತರು ಓಟ್ ಹಾಕಿಲ್ವಾ? ಹಾಕಿದ್ದಾರೆ. ದಲಿತರಿಗೂ ಕೂಡ ಒಂದು ಅವಕಾಶ ಕೊಡಬೇಕಾಗಿತ್ತಲ್ವ ಅಂತಕ್ಕಂಥದ್ದು ಈ ತಾರತಮ್ಯ. ನಾ ಬೇರೆಯವ್ರ ಬಗ್ಗೆ ಮಾಡಿದ ನಮಗೇನು ಅಭ್ಯಂತರ ಇಲ್ಲ, ಮಾಡಿ, ಎಲ್ಲ ಜನಾಂಗಕ್ಕೂ ಮಾಡಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ದಲಿತರನ್ನು, ಹಿಂದುಳಿದವ್ರಿಗೆ ಕೂಡ ಅನ್ಯಾಯ ಮಾಡಬೇಡಿ, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು ಸ್ವಾಮೀಜಿ. ಸಂಪೂರ್ಣ ನ್ಯೂಸ್ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರೆ.
ಓಂ ನಮಃ ಶಿವಾಯ. ಮಹೇಶ್ವರಾನಂದ ಸ್ವಾಮೀಜಿಯವರು ಹಿಂದೂ ಮುಸ್ಲಿಂ ವಿಚಾರಗಳು ಸೇರಿದಂತೆ ಏನು ಬುದ್ಧ ಬಸವ ಅಂಬೇಡ್ಕರ್ ತತ್ವದಡಿಯಲ್ಲಿ ಸಮಾಜವನ್ನು ತಿದ್ದುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.